ಟೋಟಲ್ 4 ನರ್ಸರಿ ಇದೆ ಸರ್. ನಮ್ಮಲ್ಲಿ ಎಲ್ಲಾ ತರದ ಫ್ರೂಟ್ ಪ್ಲಾಂಟ್ ಸಿಗುತ್ತೆ, ವುಡ್ ಪ್ಲಾಂಟ್ ಸಿಗುತ್ತೆ, ಕೋಕೋನಟ್ ಸಿಗುತ್ತೆ, ಅಡಿಕೆ ಸಸಿ ಸಿಗುತ್ತೆ, ಎಲ್ಲಾ ಫ್ರೂಟ್ ಪ್ಲಾಂಟ್ ಸಿಗುತ್ತೆ ಸರ್. 66 ವೆರೈಟಿ ಫ್ರೂಟ್ ಪ್ಲಾಂಟ್ ಸಿಗುತ್ತೆ. ಇದೆಲ್ಲ ಟಿಪ್ ಟು ಟಾಲ್ ಕವರ್ ಹಾಕಿ 6 ತಿಂಗಳಾಗಿದೆ. ನೋಡಿ ಸರ್, ನೀವು ಗಿಡ ನೋಡಿ, ಬೇರ್ ನೋಡಿ, ಡಿಸೆಂಬರ್ ಕಾಯಿನೇ ಚೂಸ್ ಮಾಡ್ಕೋಬೇಕು. ಇದು DNT ಅಂತ, ಇದು ಕೇಸರ್. ಇದೆಲ್ಲ ನಮ್ಮದು ಎಲ್ಲ ಡಬಲ್ ಅಂಟು ಸರ್, ಡಬಲ್ ಇದೆ ಸರ್. ಈ ವರ್ಷ ಬಂದ್ರೆ ನೆಕ್ಸ್ಟ್ ಇಯರ್ಗೂ ಜಾಸ್ತಿ ಬರುತ್ತೆ, ಕಾಯಿ ಕಡಿಮೆ ಆಗಲ್ಲ. ಇದು ಎಲ್ಲ ಮಲ್ಲಿಕಾ ಆಲ್ಫನ್ಸ್. ಇದು ಮಲೇಷಿಯನ್ ಡಾರ್ಫ್ ಯೆಲ್ಲೋ ಅಂತ 26ರಿಂದ 32 ಕಾಯಿವರೆಗೂ ಬಂದಿದೆ. ಪ್ಯೂರ್ ನಾಟಿ ಸರ್. ಇದು ಬಯಲುಸೀಮೆ ಗೋಟ್ ಸರ್. ಇದು ಈಗ ಡೈಲಿ ಒಂದು 8ರಿಂದ 10 ಸಾವಿರ ಹೋಗ್ತಾ ಇದೆ ಸರ್. ಕಾಗಜಿ ಲೆಮನ್ ಯಾರೇ ರೈತರು ಪರ್ಚೇಸ್ ಮಾಡಬೇಡ್ರಿ. ಒಂದು ಗಿಡದಲ್ಲಿ 12ರಿಂದ 18 ಸಾವಿರ ಕಾಯಿ ಇದೆ. ಆಲಾಜೆ ವೆರೈಟಿ ಕಿಂಗ್ ಸರ್. ಇದು ಮಹಾಗನಿ. ಮೊನ್ನೆ UP ಕಳ್ಸಿದ್ವಿ. ಮೊನ್ನೆ ಗುಜರಾತ್ ಅವರು ಇಲ್ಲಿಗೆ ಬಂದು ತಾಂಡೋದ್ರು. ಒಂದೇ ಸತಿ ತಾಂಡೋಗಿಲ್ಲ, ಇಲ್ಲೇ ಹುಡ್ಕೊಂಡ್ಬಂದು ತಾಂಡೋಗಿದ್ರು ಬೆಜ್ ಜನ ಇದ್ದಾರೆ. ಒಂದು ತೋಟದಲ್ಲಿ ಫೇಲೂರು ಹಿಂಗ್ ಆಗಿದೆ, ನಮ್ಗೆ ಈ ತರ ಮೋಸ ಆಗಿದೆ, ಯಾರನ್ನು ಇದುವರೆಗೂ ನಮ್ಮ ನರ್ಸರಿಗೆ ಬಂದಿಲ್ಲ. ಪಪ್ಪಾಯ ಆಗ್ಲಿ, ಬಾಳೆ ಆಗಲಿ, ಎಲ್ಲದು ಕ್ವಾಲಿಟಿ ಪಕ್ಕ ಕ್ವಾಲಿಟಿ ಇದೆ ಸರ್. ಅರುಣಾ ನರ್ಸರಿ ಮೇಟಿಕೋತ್ರಿಗೆ ಹೋಗಿ ಚೆನ್ನಾಗೈತೆ ಅಂತ ಹೇಳಿ. ನಮ್ಮ ಹೆಸರು ಹರೀಶ್ ಅಂತ. ಇಲ್ಲೇ ಅರುಣಾ ನರ್ಸರಿ ಮೇಟಿಕುರ್ಕೆ ಹತ್ರ. ಇದು NH4 ಬೈಪಾಸ್, ಬೆಂಗಳೂರು ಟು ಪುಣೆ ರೋಡ್ ಸರ್. ಇದು ಇದು ಬೆಂಗಳೂರು ಟು ಪುಣೆ ರೋಡ್. ಇದು NH4. ಇದು ಈ ಕಡೆ ಬೆಂಗಳೂರು, ಸರ್. ಈ ಕಡೆ ಪುಣೆ. ಈ ಕಡೆ ಪುಣೆ, ಈ ಕಡೆ ಬೆಂಗಳೂರು. ಇದು ಸರ್ವಿಸ್ ರೋಡ್ಗೆ ಇದೆ. ಸರ್ವಿಸ್ ರೋಡ್ ಅಲ್ಲಿ ನಿಮ್ ನರ್ಸರಿ ಇದೆ. ಇಲ್ಲೇ ಭಾರತ್ ಪೆಟ್ರೋಲ್ ಬಂಕ್ ಇದೆ ಸರ್, ಅದ್ರ ಪಕ್ಕದಲ್ಲಿ. ಭಾರತ್ ಪೆಟ್ರೋಲ್ ಬ್ಯಾಂಕ್ ಅಲ್ಲಿದೆ. ಅದ್ರ ಪಕ್ಕದಲ್ಲಿ ಇರೋದೇ ಅರುಣ್ ನರ್ಸರಿ. ಅರುಣಾ ನರ್ಸರಿ. ಅರುಣಾ ನರ್ಸರಿ ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಇಲ್ಲಿ ಬಂದು 6 ವರ್ಷ ಆಯ್ತು ಸರ್ ಓಪನ್ ಆಗಿ. 6 ವರ್ಷ ಆಯ್ತು. 6 ವರ್ಷ ಆಯ್ತು. ಮತ್ತೆ ಇನ್ನೊಂದು ಆ ಕಡೆ ಬ್ಯಾಡರ್ಲಿ ಧರ್ಮಪುರ ರೋಡ್ ಅಲ್ಲಿ ಇತ್ತು, ಅಲ್ಲಿ ಒಂದು 18 ವರ್ಷ ಆಯ್ತು. 18 ವರ್ಷ ಅಲ್ಲ ಆಯ್ತು. ಒಟ್ಟು ಎಷ್ಟು ನರ್ಸರಿ ಇದೆ ನಿಮ್ದೆಲ್ಲ? ಟೋಟಲ್ 4 ನರ್ಸರಿ ಇದೆ ಸರ್. 4 ನರ್ಸರಿ ಇದೆ. ಈಗ ನಿಮ್ ನರ್ಸರಿಲಿ ಏನೆಲ್ಲ ಗಿಡಗಳು ಸಿಗ್ತವೆ ಸರ್ ಇಲ್ಲಿ? ಸರ್ ನಮ್ಮಲ್ಲಿ ಎಲ್ಲಾ ತರದ ಫ್ರೂಟ್ ಪ್ಲಾಂಟ್ ಸಿಗುತ್ತೆ, ವುಡ್ ಪ್ಲಾಂಟ್ ಸಿಗುತ್ತೆ, ಮತ್ತೆ ಕೋಕೋನಟ್ ಸಿಗುತ್ತೆ, ಅಡಿಕೆ ಸಸಿ ಸಿಗುತ್ತೆ, ಎಲ್ಲಾ ಫ್ರೂಟ್ ಪ್ಲಾಂಟ್ ಸಿಗುತ್ತೆ ಸರ್. 66 ವೆರೈಟಿ ಫ್ರೂಟ್ ಪ್ಲಾಂಟ್ ಸಿಗುತ್ತೆ. 66 ವೆರೈಟಿ ಫ್ರೂಟ್ ಪ್ಲಾಂಟ್ಸ್ ಕೂಡ ಸಿಗುತ್ತೆ. ಇದೆಲ್ಲ ಕೋಕೋನಟ್ ಸರ್. ಇದು ನಾಟಿ ಟಾಲ್ ವೆರೈಟಿ, ಟಿಪ್ ಟು ಟಾಲ್. ಇದೆಲ್ಲ ಈ ಬ್ಲಾಕ್ ಕವರ್ ಕಾಣುತ್ತಲ್ಲ ಸರ್, ಇದೆಲ್ಲ ಟಿಪ್ ಟು ಟಾಲ್ ವೆರೈಟಿ. ಟಾಲ್ ವೆರೈಟಿ ಇದೆಲ್ಲ ಬಂದು ನಾಟಿ. ಒಟ್ಟು ಎಷ್ಟು ತರ ವೆರೈಟೀಸ್ ಇದೆ ತೆಂಗಲ್ಲಿ ನಿಮಗೆ? ನಮ್ಮಲ್ಲಿ 4 ತರ ಇದೆ. ಒಂದು ಟಿಪ್ ಟು ಟಾಲ್ ಇದೆ, ಒಂದು ಮಲೇಷಿಯನ್ ಡಾರ್ಫ್, ಗ್ರೀನು, ಯೆಲ್ಲೋ, ರೆಡ್ 3 ಕಲರ್ ಬರುತ್ತೆ. ಅದು ಬರೀ ಎಲ್ಲಿರಿಗೆ ಮಾತ್ರ. TND ಅಂತ ಇದೆ, ಅದು ಟಾರ್ಫಂಟಾಲ್. ಅದು ಬಂದು ಕೊಬ್ಬರಿ ಮತ್ತು ಎಲ್ಲಿರು ಎರಡಕ್ಕೂ ಬರುತ್ತೆ. ಅದರಲ್ಲಿ ರಾಮ್ ಗಂಗಾ ಇದೆ, ಗಂಗಾ ಬೋಂಡಮ್ ಇದೆ, 3 ವೆರೈಟಿ ಇದೆ. ಮತ್ತು ಮಲೇಷಿಯನ್ ಡಾರ್ಫ್ 4. ಇದು ಟಿಪ್ ಟು ಟಾಲ್. ಟೋಟಲ್ 5 ವೆರೈಟಿ ಇದೆ. 5 ವೆರೈಟಿ ಇದೆ ಕೋಕೋನಟಲ್ಲಿ. ತುಂಬ ಸೇಲ್ ಆಗ್ತಿರೋದು ಯಾವುದು? ತುಂಬ ಸೇಲ್ ಆಗ್ತಾ ಇರೋದು T/D. ಚೆನ್ನಾಗಿ ಸೇಲ್ ಆಗುತ್ತೆ. ಏನದು ವಿಶೇಷ? ಏನಕ್ಕೆ ಸೇಲ್ ಆಗುತ್ತೆ? ಅದು ಸೇಮ್ ಟಾಲ್ ವೆರೈಟಿ ಸರ್. ಟಾಲ್ಗೆ ಪಾಲಿನೇಷನ್ ಆಗಿರೋದು ಟಾಲ್ ವೆರೈಟಿ. ಅದು ಡಾರ್ಫ್ ಸೇಮ್ ನಾಟಿ. ಎಷ್ಟು ಕಾಯಿ ನಾಟಿ ಥರನೇ ಸೇಮ್ ಕಾಯಿ ಎಲ್ಲ ಎಸ್ಟ್ ಇಸ್ ಎಲ್ಲಿರು ಮತ್ತು ಕೊಬ್ಬರಿ ಎರಡಕ್ಕೂ. ಬಟ್ ಏನಂದರೆ ಡಾರ್ಫು ಹೈಟ್ ಹೋಗಲ್ಲ. ನಿಮಗೆ 2 ವರ್ಷ 8 ತಿಂಗಳಿಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಹೋಗಿದ್ವಲ್ಲ, ಒಂದು ವಿಡಿಯೋ ಮಾಡಿದ್ವಿ, ಅದು ಎಲ್ಲ 2 ವರ್ಷ 8 ತಿಂಗಳಿಗೆ ಕ್ರಾಪ್ ಸ್ಟಾರ್ಟ್ ಆಯಿತು. ಈಗ ಅದು 4ನೇ ವರ್ಷ ಕಂಪ್ಲೀಟ್ ಆಗಿ ಈಗ 5ನೇ ವರ್ಷಕ್ಕೆ ಬಂದಿದೆ. ಈಗ ನಾವು ಒಂದು ವಿಡಿಯೋ ಮಾಡಿದ್ವಲ್ಲ, ನೋಡಿ ತುಂಬ ಚೆನ್ನಾಗಿತ್ತಾದ್ರೆ ಮೇಂಟೆನೆನ್ಸ್ ಮಾಡಿಲ್ಲ ಅಷ್ಟೇ. ನೋಡೋಕೆ ಕ್ವಾಲಿಟಿ ಮಾತ್ರ ಪಕ್ಕ ಇದೆ ಸರ್. ಗಿಡ ಅವ್ರು ಮೇಂಟೈನ್ ಮಾಡಿಲ್ಲ. ಮತ್ತೆ ಇನ್ನೊಂದು ನೇರಳೆ ನೋಡಿದಿವಲ್ಲ, ಬೌಡಲ್ಲಿ ವೆರೈಟಿ. ಏನ್ ಸೈಜು, ಮತ್ತೆ 2 ವರ್ಷ 4 ತಿಂಗಳಿಗೆ ಬಂದಿದ್ದಾರೆ. ಆಶ್ಚರ್ಯ. ತುಂಬಾ ಚೆನ್ನಾಗಿ ಬಂದಿದೆ. ಗಿಡ ತುಂಬಾ ಇದೆ, ಫಾರ್ಮರ್ ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಸೈಜು ನೋಡಿ ಸರ್, ಏನ್ ಸೈಜ್ ಇದೆ, ತುಂಬಾ ಚೆನ್ನಾಗೈತೆ. ಬನ್ನಿ ಸರ್, ಇದೆಲ್ಲ ಟಾಲ್ ವೆರೈಟಿ. ಬ್ಲಾಕ್ ಕವರ್ ಕಾಣುತ್ತಲ್ಲ ಸರ್, ಇದೆಲ್ಲ ಟಾಲ್ ವೆರೈಟಿ. ಇದೆಲ್ಲ ಎಷ್ಟು ತಿಂಗಳಾಗಿದೆ ಗಿಡ ಇದು? ಸರ್ ಇದೆಲ್ಲ 6 ಮಂತ್ಸ್ ಪ್ಲಾಂಟ್ ಸರ್. 6 ಮಂತ್ಸ್ ಕವರ್ ಹಾಕಿ 6 ತಿಂಗಳಾಗಿದೆ. ಈಗೆಲ್ಲ ರೆಡಿ ಇದೆ ಇದು ಫಾರ್ಮರ್ ಕೊಡಕ್ಕೆ? ಎಲ್ಲ ರೆಡಿ ಇದೆ ಸರ್, ಆಲ್ರೆಡಿ ತಾಂಡ ಹೋಗ್ತಾರೆ ಸರ್. ಒಟ್ಟು ಎಷ್ಟು ಸಾವಿರ ಸಸಿಗಳಿದಾವೆ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ ಟಿಪ್ ಟು ಟಾಲ್ ಒಂದು 10,000 ಇದೆ. 10,000. ಟೋಟಲ್ ಒಂದು 1 ಲ್ಯಾಕ್ ಇದೆ ಸರ್. ಟೋಟಲ್ 1 ಲ್ಯಾಕ್ ಇದೆ. ಇದೆಲ್ಲ ಬ್ಲಾಕ್ ಕವರ್ ಕಾಣುತ್ತಲ್ಲ ಸರ್, ಇದೆಲ್ಲ ಟಾಲ್ ವೆರೈಟಿ ಸರ್. ಇದೆಲ್ಲ ಟಾಲ್ ವೆರೈಟಿ. ಇದೆಲ್ಲ ಟಾಲ್ ವೆರೈಟಿ. ಎಸ್ ಸರ್. ನೋಡಿ ಸರ್, ನೀವು ಗಿಡ ನೋಡಿ, ಬೇರ್ ನೋಡಿ. ಹೌದು ಸರ್, ತುಂಬಾ ಚೆನ್ನಾಗಿ ಬಂದಿದೆ ಬೇರು. ನೋಡಿ ಸರ್, ಬುಡ ನೋಡಿ, ಕಾಯಿ ಸೈಜು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇದು ಟಾಲ್ ವೆರೈಟಿ ಸರ್. ಇದು ಬೀಜದ ಕಾಯಿನ ಹೇಗೆ ಆಯ್ಕೆ ಮಾಡ್ತೀರಾ? ಬೀಜದ ಕಾಯಿ ಸರ್, ಅದು ಒಂದು 46 ವರ್ಷ 47 ವರ್ಷ ಇದೆ ಸರ್. ಅದರಲ್ಲಿ ಕಾಯಿ ಸೈಜ್ ಇರೋದು. ಆಮೇಲೆ ಡಿಸೆಂಬರಲ್ಲಿ ಬಿದ್ದಿರೋದು ಮಾತ್ರ ಕಾಯಿ ಸರ್ ಇದು. ಅದೇನು ಸ್ಪೆಷಲ್? ಅದು ಡಿಸೆಂಬರಲ್ಲಿ ಅಂದರೆ ಆ ಕ್ಲೈಮೇಟ್ಗೆ ಕಾಯಿ ಸಖತ್ತಾಗಿ ಬರುತ್ತೆ. ಮಿಗತಾ ಟೈಮಲ್ಲಿ ಜನವರಿ ಟೈಮಲ್ಲಿ ಕಾಯಿ ಬಿದ್ದಿರೋದು ಅದು ವೇಸ್ಟ್ ಸರ್. ಅದು ಅಷ್ಟು ನೀಟಾಗಿ ಬರಲ್ಲ, ಮತ್ತು ಫಸಲು ಚೆನ್ನಾಗಿ ಫ್ಲವರ್ ಡ್ರಾಪ್ ಆಗಲ್ಲ. ಡಿಸೆಂಬರ್ ಕಾಯಿನೇ ಚೂಸ್ ಮಾಡ್ಕೋಬೇಕು. ತೆಂಗು ಆಗಲಿ ಮತ್ತು ಅರೇಕೆನಟ್ ಆಗಲಿ, ಡಿಸೆಂಬರಲ್ಲಿ ಏನು ಅಡಿಕೆ ಗೋಟ್ ಕೆಳಗಡೆ ಬೀಳುತ್ತೋ ಅದು ಮಾತ್ರ ಪರ್ಚೇಸ್ ಮಾಡ್ಕೋಬೇಕು. ಮಿಕ್ಕಿ ಟೈಮಲ್ಲಿ ಅಡಿಕೆ ಗೋಟು ಅದು ಚೆನ್ನಾಗಿರಲ್ಲ, ಕ್ವಾಲಿಟಿ ಬರಲ್ಲ. ಡಿಸೆಂಬರಲ್ಲಿ ಮಾತ್ರ ಕಾಯಿ ಆಗಲಿ ಸರ್, ನಾಟಿ
ತೆಂಗಿನಕಾಯಿದಲ್ಲಿ ಡಿಸೆಂಬರಲ್ಲಿ ಬಿದ್ದಿರೋದು ಮಾತ್ರ ಇದು ನಮ್ಮ ಕಾಯಿ ಪರ್ಚೇಸ್ ಮಾಡೋದು. ಮಿಕ್ಕಿ ಟೈಮಲ್ಲಿ ನಾವು ಪರ್ಚೇಸ್ ಮಾಡಲ್ಲ ಓನ್ಲಿ ಡಿಸೆಂಬರ್. ಗ್ಯಾಪ್ ಇದೆಲ್ಲ ಸರ್, ಇದೆಲ್ಲ ಇವತ್ತು ನಿನ್ನೆ ಲೋಡ್ ಮಾಡಿರೋದು. ಇದೆಲ್ಲ ಇವತ್ತಿನೇ ಹೋಗಿರೋದು. ಬೆಳಿಗ್ಗೆ ನೋಡಿದೆ ಇಲ್ಲಿ ತುಂಬ್ತಾ ಇದ್ರಿ. ಹಾವೇರಿ ಅವರು ಬಂದು ತಗೊಂಡೋದ್ರು, ಚಂದ್ರಪ್ಪ ಅಂತ ಅವರು ZP ಆಗಿದ್ರಂತೆ. ಇದೆಲ್ಲ ನಿನ್ನೆ ಲೋಡ್ ಮಾಡಿರೋದು. ಇದೆಲ್ಲ ನಿನ್ನೆ ಲೋಡ್ ಮಾಡಿ. ಇದೆಲ್ಲ ಈ ಕಲರ್ ಎಲ್ಲ ಅದೇ ಸರ್. ಮತ್ತೆ ಸರ್ ಈ ಕಲರ್ ಎಲ್ಲ ರಾಮ್ ಗಂಗಾ ಅಂತ. ರಾಮ್ ಗಂಗಾ. ರಾಮ್ ಗಂಗಾ. ಏನಿದು ರಾಮ್ ಗಂಗಾ ಅಂದ್ರೆ ಏನ್ ಹೆಸರು ಇದು? ರಾಮ್ ಗಂಗಾ. ಇದು ರಾಮ್ ಗಂಗಾ, ಇದು ಪಾಲಿನೇಷನ್ ಆಗಿದೆ ಸರ್ T2Dಗೆ. ರಾಮ್ ಗಂಗಾ ಅಂತ. ಇದು ಬ್ಲಾಕ್ ಕವರ್ ಇದೆಲ್ಲ ಅದೇ ಸರ್. ಇದೆಲ್ಲ ಅದೇ. ಇದೆಲ್ಲ ರಾಮ್ ಗಂಗಾ. ರಾಮ್ ಗಂಗಾ. ರಾಮ್ ಗಂಗಾ ಅಂತಂದ್ರೆ ಏನು ಬರೀ ಎಳ್ನೀರಿಗೆ ಮಾತ್ರನಾ? ಇಲ್ಲ, ಎಳ್ಳೀರು ಮತ್ತು ಕೊಬ್ಬರಿ ಎರಡಕ್ಕೂ ಬರುತ್ತೆ. ಎರಡಕ್ಕೂ ಬರುತ್ತೆ. ಮತ್ತೆ ಇದು ಎಷ್ಟು ವರ್ಷ ಬೇಕಾಗುತ್ತೆ ಫಲ ಕೊಡಕ್ಕೆ? ಇದು ಅಷ್ಟೇ ಸರ್, 2 ವರ್ಷ 8 ತಿಂಗಳು. ಇದೆಲ್ಲ ಪಾಲಿನೇಷನ್ ಆಗಿದೆ ಸರ್. ಪಾಲಿನೇಷನ್ ಆಗಿರೋದು. ಸೇಮ್ ನಾಟಿ ಎಷ್ಟು ಲೈಫ್ ಇರುತ್ತೆ ಇದು ಅಷ್ಟೇ ಲೈಫ್ ಇರುತ್ತೆ. ಇನ್ನೊಂದು ಕೆಲವು ಸಣ್ಣಂಗಿ ಅಂತ ಇದೆ. ಸಣ್ಣಂಗಿ ಅವೆಲ್ಲ ಒಂದು 15 ವರ್ಷ 20 ವರ್ಷ ಅಷ್ಟೇ ಹೋಗ್ಬಿಡುತ್ತೆ. ಸಣ್ಣಂಗಿ ವೆರೈಟಿ ಅದು ಆಗ್ಬಾರ್ದು. DNT ಮತ್ತೆ ರಾಮ್ ಗಂಗಾ ಚೆನ್ನಾಗಿರುತ್ತೆ. ಇದೆಲ್ಲ DNT. ಈ ಕಲರ್ ಏನೈತಲ್ಲ ಸರ್, ಇದೆಲ್ಲ DNT ಅಂತ. ಅಂದ್ರೆ ಇದು ಓನ್ಲಿ ಎಳ್ನೀರಿಗೆ ಮಾತ್ರ ಅಷ್ಟೇ. ಇದು ಎಳ್ಳೀರು ಮತ್ತೆ ಕೊಬ್ಬರಿ ಎರಡಕ್ಕೂ. ಇದು ಎಳ್ನೀರು ಮತ್ತೆ ಕೊಬ್ಬರಿ. ಹೌದು, ಇದು DNT ಅಂತ. DNT ತುಂಬಾ ಚೆನ್ನಾಗಿದೆ ಸರ್ ಇದು. ಈ ಕಲರ್ ಕನ್ನದಲ್ಲ ಸರ್, ಇದೆಲ್ಲ DNT. ಎಲ್ಲ DNT ಇದೆಲ್ಲ. ಅಂದ್ರೆ ರೈತರಿಗೆ ಸ್ಟಾಕ್ ಇದೆ ಇದು. ರೈತರಿಗೆಲ್ಲ ಸ್ಟಾಕ್ ಇದೆ. ಮತ್ತೆ ನಾವ್ ಇಲ್ಲಿ ಟೈಮಲ್ಲಿ ರೈತರು ಬರ್ತಿರಲ್ಲ ಸರ್, ಯಾಕೆ ಈ ಕಲರ್ ಚೇಂಜ್ ಮಾಡಿದ್ವಿ ಗೊತ್ತಾ? ಈಗ ನಾವು ನಾಟಿ ಕೊಟ್ಬಿಟ್ರೆ ಹೈಬ್ರಿಡ್ ಅಂತ ಹೇಳಿ, ಹಂಗಾಗಿ ಕಲರ್ ಚೇಂಜ್ ಮಾಡಿದ್ವಿ ನೋಡಿ. ಈ ಕಲರ್ ಎಲ್ಲ DNT. ಈಗ ರಾಮ್ ಗಂಗಾ ಎಲ್ಲ ಯೆಲ್ಲೋ ಕಲರ್. ಅಂದ್ರೆ ನೀವಿಲ್ಲ ಅಂದ್ರೆ ಇಲ್ಲಿರೋರ್ಗು ಕನ್ಫ್ಯೂಸ್ ಆಗಬಾರದು ಅಂತ ಅದಕ್ಕೆ ಕಲರ್ಸ್ ಚೇಂಜ್ ಮಾಡಿದ್ವಿ. ಇದೆಲ್ಲ DNT. ಈ ಕಲರ್ ಏನ್ ಕಾಣುತ್ತೋ ಎಲ್ಲ DNT. ಇದು ನೋಡಿ ಸರ್, ಇದು ನೋಡಿ ನೀವು ಎಷ್ಟು DNT. ಬೇರು ತುಂಬಾ ಚೆನ್ನಾಗಿ ಬಂದೈತಿ. ಹೌದು. ನೋಡಿ. ಏನ್ ಸರ್ ಬೇರೆ ಇಷ್ಟು ಚೆನ್ನಾಗಿದೆ ಅಲ್ಲ? ಸಖತ್ತಾಗಿದೆ. ರೂಟ್ಸ್ ನೋಡಿ ಸರ್ ಹೆಂಗ್ ಬಂದಿದೆ. ರೂಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಇನ್ನೊಂದು ಹೆಂಗ್ ಗೊತ್ತಾ ಸರ್, ಈ ರೂಟ್ಸ್ ಕಟ್ ಆಗಲ್ಲ. ಯಾಕಂದ್ರೆ ನಾವು ಕೆಳಗಡೆ ಶೀಟ್ ಹಾಕಿದ್ವಿ. ಹೌದೌದು, ಶೀಟ್ ಹಾಕಿದ್ದೀರಾ. ಇಲ್ಲಿ ನೋಡಿ ಸರ್, ಕೆಳಗಡೆ ಶೀಟ್ ಇರೋದ್ರಿಂದ ಏನು ಇದಾಗಲ್ಲ ನಿಮ್ಗೆ. ಬೇರೆ ಹೊರಗಡೆ ಹೋಗಲ್ಲ, ಬೇರೆ ಕಟ್ ಆಗಲ್ಲ. ಬೇರೆ ಕಟ್ಟಾದಂಗೆ ನೀಟಾಗೆ ಇರುತ್ತೆ. ಹೌದು, ಅದಕ್ಕೆ ಸ್ವಲ್ಪ ಬೇಗ ಬರೋ ಸರ್ ಇನ್ನ ಕ್ರಾಪ್ ಇದು. ಮತ್ತೆ ಇದು ಮ್ಯಾಂಗೋ ಸರ್. ಇದು ಕೇಸರ್. ಇದು ಬಂದು ಮಲ್ಲಿಕಾ. ಇದೆಲ್ಲ ನಮ್ಮದು ಎಲ್ಲ ಡಬಲ್ ಅಂಟು ಸರ್. ಇಲ್ಲಿ ನೋಡಿ ಸರ್, ಡಬಲ್ ಅಂಟ್ ಇದೆಲ್ಲ. ಎಲ್ಲ ನೀವೆಲ್ಲ ನೋಡಿ, ಎಲ್ಲ ಡಬಲ್. ಏನ್ ಸರ್ ಡಬಲ್ ಅಂಟ್ ಅಂದ್ರೆ ವಿಶೇಷ? ಡಬಲ್ ಅಂತಂದ್ರೆ ಸರ್, ಸಿಂಗಲ್ ಇದ್ರೆ ಈ ವರ್ಷ ಬಂದ್ರೆ ನೆಕ್ಸ್ಟ್ ಇಯರ್ಗೆ ಕಡಿಮೆ ಬರುತ್ತೆ ಕ್ರಾಪ್. ಆ ತರ ಇದೆಯಾ? ಇದು ಡಬಲ್ ಇದೆ ಸರ್. ಈ ವರ್ಷ ಬಂದ್ರೆ ನೆಕ್ಸ್ಟ್ ಇಯರ್ಗೂ ಜಾಸ್ತಿ ಬರುತ್ತೆ, ಕಾಯಿ ಕಡಿಮೆ ಆಗಲ್ಲ. ಇದು ಎಲ್ಲ ಮಲ್ಲಿಕಾ. ಇದೆಲ್ಲ ಮಲ್ಲಿಕಾ. ಮತ್ತೆ ಇದು ಆಲ್ಫನ್ಸ್. ಈ ಕಡೆ ಇದೆ ಆಪೂಸ್ ಅಂತ. ಕೆಲವು ಬಾದಾಮಿ ಅಂತ, ಕನ್ನಡದಲ್ಲಿ ಬಾದಾಮಿ, ಮಹಾರಾಷ್ಟ್ರದಲ್ಲ ಆಲ್ಫನ್ಸ್ ಅಂತಾರೆ. ಆಲ್ಫನ್ಸ್ ನೋಡಿ ಎಲ್ಲ ಡಬಲ್. ಇದು ಡಬಲ್ ಅಂಟೆ? ಎಸ್ ಸರ್, ಇದೆಲ್ಲ ಡಬಲ್ ಅಂಟೆ. ಇದೆಲ್ಲ ಆಲ್ಫನ್ಸ್. ಇದೆಲ್ಲ ಎಷ್ಟು ತಿಂಗಳ ಸಸಿಗಳು ಸರ್? ಇದೆಲ್ಲ 6 months ಪ್ಲಾಂಟ್ ಸರ್. ಬರೀ 6 ತಿಂಗಳು ಅಷ್ಟೇ. 2 ವರ್ಷ ಕ್ರಾಪ್ ಬರುತ್ತೆ ಸರ್. ಇದು 2 ವರ್ಷಕ್ಕೆ ಕ್ರಾಪ್. 2 ವರ್ಷ ಕ್ರಾಪ್ ಬರುತ್ತೆ. 2 ವರ್ಷ ಕ್ರಾಪ್ ಬರುತ್ತೆ. ಈಗೆಲ್ಲ ಇದರಲ್ಲಿ ಆಲ್ಫನ್ಸ್ ಏನಂತ ಸರ್, ಅದಕ್ಕೆ ಇದು ಫಿಮೇಲ್, ಅದು ಮೇಲು ಸ್ವಲ್ಪ ತೋತಾಪುರಿ ಅಂತ ಬೆಂಗಳೂರು ಕಾಯಿ. ಅದನ್ನ ಹಾಕೊಂಡ್ಬಿಟ್ರೆ ಇದು ಈಲ್ಡ್ ಜಾಸ್ತಿ ಬರುತ್ತೆ. ಅಂದ್ರೆ ಪಾಲಿನೇಷನ್ ಪಾಲಿನೇಷನ್ ಆಗುತ್ತೆ ಸರ್. ಅದು ತೋತಾಪುರಿ ಪಾಲಿನೇಷನ್ ಆಗುತ್ತೆ. ಇದು ಈಲ್ಡ್ ಸಾಕಾಗುತ್ತೆ. ಇದು ಅಟ್ಲೀಸ್ಟ್ 100 ಗಿಡಕ್ಕೆ ಒಂದು 10 ಗಿಡ ಹಾಕ್ಬೇಕು ತೋತಾಪುರಿ. ಅವಾಗ 100 ಗಿಡನೂ ಫಸಲು ಜಾಸ್ತಿ ಬರುತ್ತೆ. ಒಂದು 3 ವರ್ಷ, 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷ ಇರುತ್ತಲ್ಲ ಸರ್, ಅದು 500 kg 600 kg ವರೆಗೂ ಬರುತ್ತೆ. ಮತ್ತೆ ಎಲ್ಲಕ್ಕಿಂತ ಮಾವು ಫಸ್ಟ್ ಬರೋದಿದೆ ಸರ್, ಆಲ್ಫನ್ಸ್. ಮತ್ತೆ ರೇಟು ಚೆನ್ನಾಗೈತೆ. ಬಾಂಬೆ ಅಲ್ಲಿ ಮಾರ್ಕೆಟ್ 1 kg ಬಾಕ್ಸ್ 2 kg ಬಾಕ್ಸ್ ಮಾಡ್ಕೊಂಡ್ರೆ ರೇಟ್ ಚೆನ್ನಾಗೈತೆ. ಆಮೇಲೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಸರ್. ಆಲ್ಫನ್ಸ್ ಮ್ಯಾಂಗೋದಲ್ಲಿ ಆಲ್ಫನ್ಸ್ ಕಿಂಗ್. ಕೀಪಿಂಗ್ ಕ್ವಾಲಿಟಿ ಸೂಪರ್ ಆಗಿದೆ. ಇವಾಗ ಈ ಮಳೆಗಾಲ ಶುರು ಆಗ್ತಿದೆ ಈಗ ಅಂದ್ರೆ ಇದು ನಾಟಿ ಮಾಡಕ್ ಕರೆಕ್ಟ್ ಟೈಮ್ ಅಲ್ಲ? ಈಗ ಕರೆಕ್ಟ್ ಟೈಮ್ ಸರ್ ನಾಟಿ ಮಾಡಕ್ಕೆ. 4 feet ಇದೆ, ಕರೆಕ್ಟ್ ಇದೆ ನಾಟಿ ಮಾಡಕ್ಕೆ. ನಾಟಿ ಮಾಡೋ 1-2 ವರ್ಷಕ್ಕೆಲ್ಲ ಫಸಲು ಬರುತ್ತೆ ಸರ್. ಸರ್ ಇದು ಮಲೇಷಿಯನ್ ಡಾರ್ಫ್ ಯೆಲ್ಲೋ ಅಂತ. ಇದು ಎಲ್ಲಿಗೆ ಮಾತ್ರ, ಕೊಬ್ಬರಿ ಆಗಲ್ಲ, ಸಾಂಬಾರ್ಗೆ ಹಾಕಲ್ಲ. ಕೊಬ್ಬರಿ ತಿನ್ಬೋದು ಅಷ್ಟೇ, ನಾವು ತಿನ್ಬೋದು. ಸಾಂಬಾರಿಗೂ ಮಾರ್ಕೆಟಿಗೂ ಕೊಬ್ಬರಿ ಆಗಲ್ಲ, ಯಾಕಂದ್ರೆ ಅದು ದಪ್ಪ ಇರಲ್ಲ, ಸ್ಮೂತ್ ಇರುತ್ತೆ. ಮತ್ತೆ ಆಯಿಲ್ ಕಂಟೆಂಟ್ ಕಡಿಮೆ ಇರುತ್ತೆ. ಓನ್ಲಿ ಎಳ್ಳೀರು ಸಖತ್ತಾಗಿರುತ್ತೆ ಸರ್. ಟೇಸ್ಟ್ ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಯೆಲ್ಲೋ ಕಲರ್. ಇದು ಯೆಲ್ಲೋ ಕಲರ್ ಅಲ್ಲಿ ಬರುತ್ತಾ? ಇದು ಯೆಲ್ಲೋ ಕಲರ್ನೇ ಬರುತ್ತೆ ಕಾಯಿ ಎಲ್ಲ ಯೆಲ್ಲೋ ಕಲರ್ ಬರುತ್ತೆ. ಅಂದ್ರೆ ಒಂದ್ ಗೊನೆ ಎಷ್ಟು ಕಚ್ಚಬಹುದು ಕಾಯಿಗಳು ಸರ್? ಇದು
ಇದು ಇದು ಏನು ಗೊತ್ತಾ ಸರ್, ಒಂದು ತಿಂಗಳಿಗೆ ಒಂದು ಗರಿ ಒಂದು ಗೊನೆ ಹೊಡೆಯುತ್ತೆ. ಹಾಂ ಹಾಂ ಒಂದು ಗೊನೆದಲ್ಲಿ 26ರಿಂದ 32 ಕಾಯಿವರೆಗೂ ಬಂದಿದೆ. 4 ಗಿಡ ಕೊಟ್ಟಿದ್ದಲ್ಲಿ ನೋಡಿದ್ವಿ, 32 ಕಾಯಿವರೆಗೂ ಬಂದಿದೆ. 32 ಕಾಯಿವರೆಗೂ ಬರುತ್ತೆ. ಸೈಜ್ ಅಂದ್ರೆ ಏನು ಸೈಜ್ ಬರುತ್ತೆ? ಸೈಜ್ ಚೆನ್ನಾಗಿ ಬರುತ್ತೆ ಸರ್. ಒಂದು 750 ml 800 ml ವರೆಗೂ ಬಂದಿದೆ. ಮಾರ್ಕೆಟಲ್ಲಿ ರೇಟ್ ಹೇಗಿದೆ ಸರ್ ಇದು? ಮಾರ್ಕೆಟ್ ಚೆನ್ನಾಗಿದೆ ಸರ್. ಇಲ್ಲೆಲ್ಲ 28-30 ರೂಪಾಯಿ ತಗೊಂಡೋಗ್ತಾರೆ ರೈತರ ಹತ್ರ. ಹಾಂ ಅವ್ರು 50-60 ರೂಪಾಯಿ ಬರೋದು ಅದು ಬೇಡ, ಬಟ್ ರೈತರ ಹತ್ರ ತಗೊಂಡೋದು 30 ರೂಪಾಯಿವರೆಗೂ ತಗೊಳ್ತಾ ಇದ್ದಾರೆ. ಹ್ಞೂ ಸಮ್ಮರ್ಗೆ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಹ್ಞೂ ಸ್ವಲ್ಪ ಕೋಲ್ಡ್ ಇದರಲ್ಲಿ ಸ್ವಲ್ಪ ಕಡಿಮೆ. ಓಕೆ. ಅಂದರೆ ಈಗ ಎಳ್ನೀರು ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಯಾವ ಟೈಮಲ್ಲಿ ಕಟಾವು ಮಾಡಿದ್ರೆ ಒಳ್ಳೇದದು? ಸರ್ ಅದು 2 ವರ್ಷ 8 ತಿಂಗಳು, ಈಗ 3 ವರ್ಷ 2 ತಿಂಗಳಿಗೆ ಕಾಯೇ ಕಟಾವು ಆಗ್ಬೋದು ಸರ್. ಹಾಂ ಹಾಂ ಕಟಾವು ಆಗುತ್ತೆ, ಕಟಾವು ಆಗುತ್ತೆ. 100% ಆಗುತ್ತೆ. ನಮ್ದು ಇಲ್ಲೇ ಜಸ್ಟ್ ಒಂದು 4 ಕಿಲೋಮೀಟರ್ ದೂರದಲ್ಲಿ ತೋಟ ಇದೆ, ನೋಡ್ಬೋದು. ಹ್ಞೂ ಬೇಕಾದ್ರೆ ರೈತ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಮಾತಾಡ್ಕೋಬೋದು ಅಲ್ಲಿ. ಹ್ಞೂ 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 ಈಗ ಇದೆಲ್ಲ ರೆಡಿ ಇದೆ ರೈತರು ಕೊಡೋಕ್ಕೆ? ಇದೆಲ್ಲ ರೆಡಿ ಇದೆ ಸರ್. ಹಾಂ ಎಲ್ಲ ಒಂದು 1,80,000 ಗಿಡ ಇದೆ ಸರ್ ಕೋಕೋನಟ್. 1,80,000 ಇದೆ. ಹಾಂ. ಎಲ್ಲ ಏನೇನು ರೇಟಲ್ಲಿ ಕೊಡ್ತಾ ಇದ್ದೀರಾ ಸರ್? ಸರ್ ಟಿಪ್ ಟು ಟಾಲ್ ಲಾಸ್ಟ್ ಇಯರ್ ಎಲ್ಲ 100 rupees ಇತ್ತು ಸರ್. ಹ್ಞೂ ಲಾಸ್ಟ್ ಇಯರ್ 100 rupees ಇದ್ದು, ಈಗ ರೇಟ್ ಜಾಸ್ತಿ ಆಗಿದೆ. ಹ್ಞೂ 180 rupees ಹಂಗೆ ಕೊಡ್ತಾ ಇದ್ದೀವಿ ಟಿಪ್ ಟು ಟಾಲ್. ಮತ್ತು ಮಲೇಷಿಯನ್ ಡಾರ್ಫ್ಗೆ ಮತ್ತು ಹೈಬ್ರಿಡ್ ಎಲ್ಲ ಈಗ ಲಾಸ್ಟ್ ಟೈಮ್ ಎಲ್ಲ 250 ಆ ರೇಂಜ್ ಕೊಟ್ಟಿದ್ದೀವಿ. ಈಗ ಏಕ್ದಮ್ ರೇಟ್ ಜಾಸ್ತಿ ಆಗಿದೆ, ಈಗ 400 ರೂಪಾಯಿ ಆಗಿದೆ. ಹ್ಞೂ 100 ರೂಪಾಯಿ ಕೊಡ್ತಾ ಇದೀವಿ. ಸ್ವಲ್ಪ ಬಂದರೆ ಯಾರು ರೈತರು ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ತಾ ಇದ್ದೀವಿ. ಅಂದರೆ ಅವರೇ ಬಂದು ಇಲ್ಲಿ ತೊಗೊಂಡೋಗ್ತಾರಾ? ನೀವೇನಾದರೂ ಇಲ್ಲ ನಮ್ಮ ತೋಟಕ್ಕೆ ತಂದು ಕೆಲವರು ಇಲ್ಲ ಸರ್, ಅವರೇ ಇಲ್ಲಿಗೆ ಲೊಕೇಶನ್ ಇಲ್ಲಿ ಬರಲೇಬೇಕು ಅಂತ ನಾವು ಕರಿತೀವಿ. ಯಾಕೆಂದ್ರೆ ನಾಳೆ ಬೆಳಿಗ್ಗೆಗೆ ಅವ್ರು ಎಲ್ಲಿ ಹುಡ್ಕೊಂಡು ಹೋಗ್ಬೇಕು, ಏನಾರು ಸಮಸ್ಯೆ ಆಯ್ತು ಅನ್ಕೊಳ್ರಿ, ಕ್ರಾಪ್ ಬಂದಿಲ್ಲ ಅನ್ಕೊಳ್ರಿ, ಎಲ್ಲಿ ಹೋಗ್ಬೇಕು ಅವರು. ಇದಾದ್ರೆ ನಮ್ಮ ಸ್ವಂತ ಜಾಗ, ಇಲ್ಲೇ ಇರ್ತೀವಿ. ಇಲ್ಲಿ ಬಂದು ಇಲ್ಲಿಗೆ ಬಂದು ಆದ್ಮೇಲೆ ನಾವು ಡೆಲಿವರಿ ಕೊಡ್ತೀವಿ. ಹೌದು. ಅವರು ಇಲ್ಲಾಂದ್ರೆ ಸುಮ್ಮನೆ ಒಂದು ಬೋರ್ಡ್ ಒಂದು ಹಾಕಿ ಜಾಗ ತೋರಿಸ್ಬಿಟ್ಟು ಆಮೇಲೆ ಸಸಿ ಮಾರಿ ನೀವು ಇಲ್ಲ ಅಂದ್ರೆ ಕಷ್ಟ. ಕಷ್ಟ. ಹಂಗಾಗಿ ಅವರು ಇಲ್ಲಿ ಬರಬೇಕು, ಲೊಕೇಶನ್ ನೋಡಬೇಕು. ಈ ಲೊಕೇಶನಲ್ಲಿ ಇಲ್ಲಿ 2 ವರ್ಷ 8 ತಿಂಗಳು ಸರ್ ನಾವು ಇಲ್ಲೇ ಇರ್ತೀವಿ. ಅವ್ರು ಏನೇ ಸಮಸ್ಯೆ ಬಂದರೂ ಇಲ್ಲಿ ಬಂದು ಕೇಳ್ಬೋದು. ಅಷ್ಟೊತ್ತಿಗೆ ಫಸಲು ಬರುತ್ತೆ, ಏನೇ ಬಂದು ಕೇಳ್ಬೋದು. ಹೌದು. ನೆಕ್ಸ್ಟ್ ಏನಿದೆ ಸರ್? ನೆಕ್ಸ್ಟ್ ಎಲ್ಲ ಥರದ್ದು ಸರ್. ಈಗ ಇದು ಸರ್ ಅಡಿಕೆ. ಅರೆಕಾ ಅಡಿಕೆ ನಾವು ಗೋಟ್ ತಗೊಂಬಂದು ಡಿಸೆಂಬರಲ್ಲಿ ಬಿದ್ದಿರೋದು ಮಾತ್ರ ಗೋಟ್ ತಗೊಂಬಂದು ಈ ಥರ ಗೋಟ್ ಹಾಕಿ ಆಮೇಲೆ ಕವರ್ಗೆ ಹಾಕ್ಸ್ತೀವಿ. ತಂದಿಲ್ಲಿ ಇದನ್ನ ನಾಟಿ ಮಾಡ್ತಾರೆ. ಹೌದು. ಈಗ ನೀವು ನೋಡ್ಬೋದು, ಬರಬೇಕು 4 ಗೋಟ್ ನೋಡ್ಬೋದು ನೀವು. ಎಷ್ಟು ವರ್ಷದ್ದು ಸೈಜು ಚೆನ್ನಾಗೈತೆ ಗೋಟು ಸರ್ ಇದು? ಅಂದ್ರೆ ತಾಯಿ ಮರ ಎಷ್ಟು? ಅವ್ರದ್ದು ಒಂದು 46 ವರ್ಷ 47 ವರ್ಷ ಆಗಿದೆ ಸರ್. 46-47 ವರ್ಷ. ಹೌದು ಹೌದು. ಈಗ ಇಲ್ಲಿ ನೋಡಿ ಸರ್, ಗೋಟ್ ನೋಡಿ, ನೋಡಿ ಬೇರ್ ನೋಡಿ, ತುಂಬಾ ಚೆನ್ನಾಗಿದೆ ಸರ್ ಇದು. ಪ್ಯೂರ್ ನಾಟಿ ಸರ್ ಇದು. ಇದು ಬಯಲುಸೀಮೆ ಗೋಟ್ ಸರ್ ಇದು. ಬಯಲುಸೀಮೆ ಗೋಟು. ಹೌದು. ಅಂದ್ರೆ ಇವಾಗೆಲ್ಲ ರೆಡಿ. ಕೆಲವರು ಸಣ್ಣ ಇದು ಈ ಕಡೆ ಬರ್ತಾರಲ್ಲ, ಶಿವಮೊಗ್ಗ ಆ ಕಡೆ ತೀರ್ಥಹಳ್ಳಿ, ಅದೆಲ್ಲ ನಮ್ಮ ಇಲ್ಲಿ ಲೋಕಲ್ ನಮ್ಮ ಬಯಲುಸೀಮೆ ಇದು. ಬಯಲುಸೀಮೆ ನಮ್ಮ ಹಿರಿಯರು ಒಂದು 15 ಕಿಲೋಮೀಟರ್ ದೂರದಲ್ಲಿ ತೋಟ ಇದು. ಅಂದ್ರೆ ಈ ಭಾಗದಲ್ಲಿ ಎಲ್ಲೇ ಹಾಕಿದ್ರೆ ಇದು ಬರುತ್ತೆ. ಈ ಭಾಗದಲ್ಲಿ ನೀವು ಮಲೆನಾಡಿಗೆ ಹಾಕಿದ್ರು ಬರುತ್ತೆ ಸರ್. ಮಲೆನಾಡು ನಮ್ಮ ಸೈಡ್ ಬರಲ್ಲ. ಆಮೇಲೆ ಅದು ಉದ್ದ ಇರುತ್ತೆ ಸರ್, ಸ್ವಲ್ಪ ಚೂಪ್ ಇರುತ್ತೆ. ಈ ಸೈಜ್ ಬರಲ್ಲ, ಈ ರೌಂಡ್ ಗೋಟ್ ಇರಲ್ಲ. ಹೌದೌದು, ರೌಂಡ್ ಗೋಟ್ ಇರಲ್ಲ ಅದು. ಅಂದ್ರೆ ನೀವು ಈಗ ಡಿಸೆಂಬರಲ್ಲಿ ಬಿದ್ದ ಇರಕ್ಕಂತ ಗೊನೆ ಮಾತ್ರ ತಗೊಂಬಂದು ನೀವು ಇಲ್ಲಿ ಹಾಕ್ತೀರಾ? ಹೌದು ಸರ್, ಹೌದು ಸರ್. ಡಿಸೆಂಬರಲ್ಲಿ ಬಿದ್ದಿರೋದು ಮಾತ್ರ ಗೋಟ್ ತಗೊಂಬಂದು ಈಗ ಈ ತರ ಬೆಡ್ ಮಾಡಿ ಮತ್ತೆ ನಾವು ಕವರ್ಗೆ ಹಾಕ್ಸ್ತೀವಿ. ಇವಾಗೆಲ್ಲ ರೆಡಿ ಇದೆಯಾ? ಸಸಿಗಳು ಕೊಡ್ತಿದ್ದೀರಾ? ಸಸಿ ಎಲ್ಲ ರೆಡಿ ಇದೆ, ಈಗ ಆಲ್ರೆಡಿ ಮೂವಿಂಗ್ ಇದೆ. ಈಗ ಡೈಲಿ ಒಂದು 8 ರಿಂದ 10 ಸಾವಿರ ಹೋಗ್ತಾ ಇದೆ ಸರ್. 8 ರಿಂದ 10 ಸಾವಿರ ಹೋಗ್ತಿದೆ ಡೈಲಿ ಹೋಗ್ತದೆ. ನಮ್ಮ ಹತ್ರ ಒಂದು 3 lakhs ಪ್ಲಾಂಟ್ಸ್ ಇದೆ ಇನ್ನ. ಇಲ್ಲಿ ನೋಡಿ ಸರ್, ಈಗ ಏನ್ ಗ್ಯಾಪ್ ಇದಾವೆ ಎಲ್ಲ ಅಡಿಕೆ ಸಸಿ ಇದ್ದು ಎಲ್ಲ ಖಾಲಿ ಆಯ್ತು. ಈ ಲೈನ್ ಏನಿತ್ತು ಖಾಲಿ ಆಗೈತಿ. ಇವತ್ತೆಲ್ಲ ಇತ್ತು ಸರ್, ಎಲ್ಲ ಖಾಲಿ ಆಯ್ತು. ಈ ಲೈನು ಆ ಲೈನು ಎಲ್ಲ ನೋಡಿ ಸರ್, ಇದಷ್ಟು ಇಲ್ಲಿ 2 ಲೈನು ಇದಷ್ಟು ಟೋಟಲಿ ನಿನ್ನೆ 10 ಸಾವಿರ, ಇವತ್ತು 10 ಸಾವಿರ ಹೋಗಿತ್ತು. ಇನ್ನ ಇದೆ. ಇಲ್ಲಿ ನೋಡಿ ಸರ್, ಇದು ವರ್ಮಿ ಕಂಪೋಸ್ಟ್ ಮಣ್ಣು ಹಾಕ್ತಿವಿ. ಮತ್ತೆ ಇದು ಟ್ರೈಕೋಡರ್ಮ ಹಾಕ್ತಿವಿ. ಟ್ರೈಕೋಡರ್ಮ ಒಂದು 10 ಗ್ರಾಮ್ 5 ಗ್ರಾಮ್ ಮಿಕ್ಸ್ ಮಾಡಿ ಹಾಕ್ತಿವಿ. ವರ್ಮಿ ಕಂಪೋಸ್ಟ್ ಮೇನ್ ಸರ್. ಈಗ ಇಲ್ಲಿಂದ ತಗೊಂಡೋಗೋ ರೈತರು ಅವ್ರು ಯಾವ ರೀತಿ ನೋಡ್ಕೊಬೇಕು? ಇವಾಗ ಇದನ್ನ ಸಸಿ ನಾಟಿ ಮಾಡಿ ಅಂದ್ರೆ ಅದು ನಾಟಿ ಮಾಡೋಕ್ಕೂ ಸ್ವಲ್ಪ ಬೇವಿನ ಹಿಂಡಿ ಒಂದು 200 ಗ್ರಾಮ್ 100 ಗ್ರಾಮ್ ಬೇವಿನ ಹಿಂಡಿ ಹಾಕಿ ಗಿಡ ನಾಟಿ ಮಾಡ್ಬೇಕು ಸಾಕು. ಬೇವಿನ ಹಿಂಡಿ ಮೇನ್ ಸರ್. ಅಂತ ಏನೇ ರೋಗ ಬರಲ್ಲ ಅಂತ ಬೇವಿನ ಹಿಂಡಿ. ರೋಗ ಬರಲ್ಲ. ಮತ್ತೆ ಇದೆಲ್ಲ ಲೆಮನ್ ಸರ್, ಬಾಲಾಜಿ. ಮತ್ತೆ ಬಾಲಾಜಿ ಸರ್ ನಮ್ಮಲ್ಲಿ ಕಾಗಜಿ ಇದೆ, ಕಾಗಜಿ ಲೆಮನ್ ಇದೆ. ಕಾಗಜಿ ಲೆಮನ್ ಯಾರೇ ರೈತರು ಪರ್ಚೇಸ್ ಮಾಡಬೇಡ್ರಿ. ಯಾಕಂದ್ರೆ ಸರ್ ಅದು ಹಣ್ಣು ಆಗಲ್ಲ ಸರ್, ಫುಲ್ ಗ್ರೀನಿಶ್ ಹಂಗೆ ಇರುತ್ತೆ ಅದು. ಸುಮ್ಮನೆ ಯೂಟ್ಯೂಬಲ್ಲಿ ಹೇಳ್ಬೋದು ಎಲ್ಲೋ ಕಲರ್ ಬಂದಿದೆ ಹಂಗೆ ಅಂತ, ಅದೆಲ್ಲ ಬಾಲಾಜಿ ವೆರೈಟಿ ಸರ್. ಬಾಲಾಜಿ ವೆರೈಟಿ ನೋಡಿ ಸರ್, ಇದೆಲ್ಲ ಬಾಲಾಜಿ ವೆರೈಟಿ. ಇದೆಲ್ಲ ಬಾಲಾಜಿ ವೆರೈಟಿ. ಎಸ್ ಸರ್. 2 ವರ್ಷ ಲೇಟ್ ಆಗ್ಬೋದು ಸರ್ ಅಷ್ಟೇ ರೈತರಿಗೆ. ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಸರ್ ಅದು ಸ್ಕಿನ್ ಎಷ್ಟಿರುತ್ತೆ ಗೊತ್ತಾ? ಇಷ್ಟೇ ದಪ್ಪ ಬರುತ್ತೆ ಸ್ಕಿನ್. ಇಷ್ಟೇ ದಪ್ಪ ಸ್ಕಿನ್, ತೆಳ್ಳಗೆ ಬರುತ್ತೆ. ಇಷ್ಟೇ ದಪ್ಪ ಬರುತ್ತೆ ಸ್ಕಿನ್. ಇದು ಬಾಲಾಜಿ ವೆರೈಟಿ. ಮತ್ತೆ ಜ್ಯೂಸ್ ಜಾಸ್ತಿ ಇರುತ್ತೆ ಸರ್, ಕಾಯಿ. ಇದರಲ್ಲಿ ಇನ್ನೊಂದು ನೇಚರ್ ಏನಂದ್ರೆ
ಕೆಳಗಡೆನೆ ಬಿದ್ದಿರೋದು ಆರಿಸ್ಕೊಂಡ್ಬಿಟ್ರೆ ಲೈಫ್ ಇರುತ್ತೆ, 15 ದಿವಸ ಆದ್ರೂ ಏನಾಗಲ್ಲ. ಕಿತ್ತರೆ ಮಾತ್ರ 3-4 ದಿವಸಕ್ಕೆ ಹೋಗ್ಬಿಡುತ್ತೆ. ಆಮೇಲೆ ಕಾಯಿ ಈಲ್ಡ್ ಕಡಿಮೆ ಆಗುತ್ತೆ ಸರ್, ಗಿಡದಲ್ಲಿ ಕಾಯಿ ಕಿತ್ತರೆ ಈಲ್ಡ್ ಕಡಿಮೆ ಆಗುತ್ತೆ. ಕೆಳಗಡೆ ಬಿದ್ದಿರೋದು ಆರಿಸ್ಕೊಂಡ್ಬಿಟ್ರೆ ಬೆಸ್ಟ್. ಒಂದು ಗಿಡದಲ್ಲಿ ಎಷ್ಟು ಈಲ್ಡ್ ಬರುತ್ತೆ ಸರ್? ಇದು ನಮ್ಮ ಇಲ್ಲಿಂದ ಒಂದು 15 ಕಿಲೋಮೀಟರ್ ಸುಗೂರ್ ಅಂತ ಇದೆ, ನಾನೇ ಗಿಡ ಕೊಡಿದ್ದು, ರಾಜೇಶ್ ಅಂತ ಇಂಜಿನಿಯರ್ ಅವರಿಗೆ. ಈಗ 12 ವರ್ಷ ಆಯಿತು. ಒಂದು ಗಿಡದಲ್ಲಿ 12ರಿಂದ 18,000 ಕಾಯಿ ಇದೆ. 18,000 ಕಾಯಿ ಸರ್, ನೋಡ್ಬೇಕು. ಅದು ಅಂದ್ರೆ ಮೇಂಟೈನ್ ಹಂಗಿದೆ. ನಾವೇ ಲೇಬರ್ ಎಲ್ಲ ಕರೆಸ್ತೀವಿ, ವರ್ಷ ಕಟಿಂಗ್ ಮಾಡಿಸಿ ಪ್ರೂನಿಂಗ್ ಎಲ್ಲ ನಾವೇ ಮಾಡಿಸ್ತೀವಿ. ಭಾಳ ಚೆನ್ನಾಗಿದೆ ಸರ್. ವರ್ಷಕ್ಕೆ ಎಷ್ಟು ಬೆಳೆ ಇದು? ವರ್ಷಕ್ಕೆ ಸರ್ 9 ಮಂತ್ಸ್ ಇರುತ್ತೆ ಸರ್. ವರ್ಷದಲ್ಲಿ 9 ಮಂತ್ಸ್ ಕಾಯಿ ಇರುತ್ತೆ, 3 ಮಂತ್ಸ್ ಇರಲ್ಲ ಅಷ್ಟೇ. ಅಂದ್ರೆ 9 ಮಂತ್ಸ್ವರೆಗೂ ಅವ್ರಿಗೆ ಕಾಯಿ ಕಟಾವ್ ಮಾಡ್ತಾನೆ ಇರ್ಬೋದು. ಕಟಾವ್ ಪ್ರತಿ ಭಾನುವಾರ ಸಂಡೇ ಕೆಳಗಡೆ ಬೀಳ್ತಿರುತ್ತೆ ಸರ್. ವಾರದಲ್ಲಿ ಕಂಪ್ಲೀಟ್ ಬೀಳುತ್ತೆ. ಅದೆಲ್ಲ ತಗೊಂಡು ಮಾರ್ಕೆಟ್ ಮಾಡ್ಕೋಬೋದು. ಮಾರ್ಕೆಟ್ ತುಂಬ ಸರ್. ಆಮೇಲೆ ಸೈಜ್ ಸಖತ್ತಾಗಿರುತ್ತೆ ಸರ್. ಇದು ಸೈಜ್ ಸಖತ್ತಾಗಿದೆ. ಈ ಕಾಗ್ಜಿ ಇವೆಲ್ಲ ತೈವಾನು ಇವೆಲ್ಲ ವೆರೈಟಿ ಇದೆಯಲ್ಲ ಸರ್, ಅವು ಕಲರೇ ಬರಲ್ಲ, ಓನ್ಲಿ ಗ್ರೀನಿಶ್ ಇರುತ್ತೆ. ಹಂಗೆ ಗ್ರೀನಿಶ್ ಇರುತ್ತೆ. ಈಗ ನನ್ನ ಹತ್ರ ಇದೆ ಕಾಯಿ ಬಿಟ್ಟಿರೋದು. ನನ್ನ ಹತ್ರ ಈಗ ಒಂದು 2,500-3,000 ಸ್ಟಾಕ್ ಇದೆ. ಅದೆಲ್ಲ ಕಾಯಿ ಬಿಟ್ಟಿದೆ. ಬಟ್ ನಾವು ನೋಡ್ತಾ ಇದೀವಿ, ರಫ್ ಇದೆ ಕಾಯಿ. ಆಮೇಲೆ ಅದು ಕಲರೇ ಇಲ್ಲ ಸರ್, ಗ್ರೀನಿಶ್ ಹಂಗೆ ಐತೆ. ಅದಕ್ಕೆ ನೀವೇ ರೈತರಿಗೆ ಸಜೆಷನ್ ಮಾಡ್ಬಿಡ್ತೀರಾ? ನಮ್ಮ ಹತ್ರ ಇದೆ, ಸ್ಟಾಕ್ ಇದೆ. ನಾವು ಈಗ ತೋರಿಸ್ತೀನಿ ನಿಮ್ಗೆ. ಇದು ನಾನು ಸಜೆಷನ್ ಮಾಡೋದು ಬಾಲಾಜಿ ವೆರೈಟಿ ಕಿಂಗ್ ಸರ್. ಈಗ ಎಷ್ಟು ದಿವಸದ್ದು ಗಿಡ ಇದು ಸರ್? ಇದು 1 year ಪ್ಲಾಂಟ್. ಇನ್ನು 2 years ಒಳಗಡೆ ಕ್ರಾಪ್ ಬರುತ್ತೆ ಸರ್. ಇದು ಕ್ರಾಪ್ ಬಂದ್ಬಿಡುತ್ತೆ. 2 years ವೇಟ್ ಮಾಡ್ಬೇಕು ಸರ್ ಅಷ್ಟೇ ರೈತ, ಅಷ್ಟೇ. ನೀವು ಅದೇ 6 months ವೇಟ್ ಮಾಡಿದ್ರೆ ಕ್ರಾಪ್ ಬರುತ್ತೆ. 6 monthsಗೆ ಬರುತ್ತೆ ಕಾಗ್ಜಿ, ಬಟ್ ಕಲರ್ ಬರಲ್ಲ. ಅದು ಕಲರ್ ಬರಲ್ಲ. ಅಂದ್ರೆ ಏನೋ ಬೇಗ ಬೆಳೆ ಬರ್ಬೋದು, ಆದ್ರೆ ಫ್ಲಾಪ್ ಆಗುತ್ತೆ. ಮತ್ತೆ ಅದು ಮೋಸಂಬಿ ಸರ್. ಅದು ಆ ಕಡೆ ಮೋಸಂಬಿ ಆ ಕಡೆದೆಲ್ಲ ಮೋಸಂಬಿ ಇದೆ. ಮತ್ತೆ ರಾಮಫಲ, ಲಕ್ಷ್ಮಣ ಫಲ, ಹನುಮ ಫಲ, ಸೀತಾಫಲ ಎಲ್ಲ ಫ್ರೂಟ್ ಪ್ಲಾಂಟ್ಸು ಇದೆ ಸರ್. ಎಲ್ಲ ಫ್ರೂಟ್ ಪ್ಲಾಂಟ್ಸ್ ಇದೆ. ಮತ್ತೆ ಚಕ್ಕೆ ಇದೆ, ಲವಂಗ ಇದೆ. ಮತ್ತೆ ಆ ಕಡೆ ಅದು ರಾಮಫಲ ಸರ್. ಅದು ನೀವು ನೋಡ್ತಿರೋದು ರಾಮಫಲ. ಆ ಕಡೆ ರಾಮಫಲ ಲಾಸ್ಟ್ ರಾಮಫಲ. ಇದೆಲ್ಲ ರಾಮಫಲ. ಹಾಂ ಸರ್. ಇದೆಲ್ಲ ಬಟರ್ ಫ್ರೂಟ್ ಸರ್. ಸರ್ ಇದೆಲ್ಲ ಚಕ್ಕೆ, ಲವಂಗ, ಇದು ಆರೆಂಜು, ಮತ್ತೆ ಮೋಸಂಬಿ, ಲೆಮನ್ನು ನಮ್ಮಲ್ಲಿ ತುಂಬಾ ಚೆನ್ನಾಗಿದೆ ಸರ್. ವೆರೈಟಿ ಮಾತ್ರ ಬಾಲಾಜಿನೇ ಹಾಕ್ಬೇಕು ಸರ್. ಬಾಲಾಜಿನೇ ತುಂಬಾ ಒಳ್ಳೇದು. ಇದೆಲ್ಲ ಗ್ಯಾಪ್ ಕಾಣುತ್ತಲ್ಲ ಸರ್, ಇದೆಲ್ಲ ಅಡಿಕೆ ನಿನ್ನೆ ಇವತ್ತು ತುಂಬಿರೋದು. ಇದೆಲ್ಲ ಹಲ್ಸು ಸರ್. ವಿಯೆಟ್ನಾಮು ಸಿದ್ದು ಹಲ್ಸು ನಮ್ಮಲ್ಲಿ ಮುಂಚೆ ಮಾರ್ತಿದ್ವಿ, ಈಗ ಅವರು ಕೊಡ್ತಿಲ್ಲ ನಮಗೆ. ಸಿದ್ದು ಹಲ್ಸು ಇಲ್ಲ ನಮ್ಮಲ್ಲಿ. ವಿಯೆಟ್ನಾಮ್ ಇದೆ, ಗಮ್ಲೆಸ್ ಇದೆ, ಸಿಂಧೂರ ಇದೆ. ಇದು ಬೌಡಲಿ ಸರ್. ಇದು ಬೌಡಲಿ ನೇರ್ಲೆ. ಈಗ ನಾವು ಅಲ್ಲಿ ನೋಡ್ಕೊಂಡ್ ಬಂದಿಲ್ಲ ಸರ್ ವಿಡಿಯೋ. ಮೇಡಮ್ ಲಿಖಿತ ಮೇಡಮ್ ಚಿಲಕೆರೆಯಿಂದ ಒಂದು 5 ಕಿಲೋಮೀಟರ್ ಇದೇ ಗಿಡನೇ ಕೊಟ್ಟಿದ್ದೆ ಅವರಿಗೆ. ಇದು ಬೌಡಲಿ 2 ವರ್ಷ 6 ತಿಂಗಳಿಗೆ ಕ್ರಾಪ್ ಬರುತ್ತೆ ಸರ್. ನಾನೇ ನೋಡೋದ್ನಲ್ಲ, ತುಂಬಾ ಚೆನ್ನಾಗಿ ಕ್ರಾಪ್ ಬಂದಿದೆ, ಒಳ್ಳೆ ಈಲ್ಡ್ ಬಂದಿದೆ ಮಾತ್ರ. ಹೌದು ಸರ್. ಸರ್ ಮತ್ತೆ ಖುಷಿ ಆಗ್ಬಿಟ್ರು. ಅವರೇ ಖುಷಿ. ಮತ್ತೆ ಎಲ್ಲ ಫ್ಲವರ್ಸ್ ಸ್ವಲ್ಪ ದುಂಡು ಮಲ್ಲಿ ಮತ್ತೆ ಕರ್ಬೇವು ಎಲ್ಲ ಇದೆ. ಇದು ಆಮ್ಲ ಬೆಟ್ಟದಲ್ಲಿ ಅದು ಹಲ್ಸು ಸರ್. ಅದು ಸಿದ್ದು ಹಲ್ಸು ಅಂತ, ಇದು ಗಮ್ಲೆಸ್ ಅಂತ ಹೇಳಿದ್ವಲ್ಲ ಅದೇನೆ. ಅದು ಪಕ್ಕದಿರೋದು ಆರೆಂಜು. ಮತ್ತೆ ಇಲ್ಲಿ ರಾಮಫಲ, ಲಕ್ಷ್ಮಣ ಫಲ, ಹನುಮ ಫಲ ಇದೆ. ಇಲ್ಲ ಹಂಗೆ ಬರೋಣ. ಅದು ಲೆಮನ್ ಸರ್. ಅದು ಕಾಗ್ಜಿ ಅದೇ ಅವಲ್ಲಿ ಹೇಳಿದ್ರಲ್ಲ, ಈ ಲೆಮನ್ ಅದು ಇದೆ ಸರ್. ಇದು ಅಷ್ಟು ವರೆಸ್ಟ್ ಸರ್ ಲೆಮನ್ ಅಲ್ಲಿ. ಏನಂದ್ರೆ ಈಗ ಫಸ್ಟ್ ನಾವು ಸ್ಟಾರ್ಟಿಂಗ್ ನಮ್ಗೆ ಗೊತ್ತಿಲ್ದಂಗೆ ತಗೊಂಬಂದಿದ್ದು. ಇಲ್ಲಿ ನೋಡಿ ಸರ್, ಕಲರೇ ಇಲ್ಲ ಸರ್. ಅದು ನೀವೆಲ್ಲದ್ರಲ್ಲಿ ಕಾಯಿ ಇದೆ ನೋಡಿ ಸರ್. ಸುಮ್ಮನೆ ಯೂಟ್ಯೂಬಲ್ಲಿ ಮಾತ್ರ ಏನ್ ಕಾಯಿ ಸೈಜ್ ಬರುತ್ತೆ, 365 ದಿವಸ ಇರುತ್ತೆ ಅಂದ್ರೆ ಇದೆ ನೋಡಿ ಸರ್. ಆದ್ರೆ ಏನಿಲ್ಲ, ಈ ಕಲರೇ ಇಲ್ಲ ಸರ್. ಈ ಕೆಲವು ರೈತರು ಕೊಟ್ಟಿದ್ವಿ, ಇದುವರೆಗೂ ಕಲರೇ ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನಾವ್ ಹೇಳ್ತೀವಿ ಬಾಲಾಜಿ ತಗೊಂಡೋಗಪ್ಪ, ಬಾಲಾಜಿ ಚೆನ್ನಾಗಿರುತ್ತೆ. ನೀವು ಸಜೆಷನ್ ಮಾಡಕ್ ಹೋಗಲ್ಲ. ನಾವು ಸಜೆಷನ್ ಕಾಗ್ಜಿ ಏನೇನೇ ಬೇಡ ಸರ್. ಇಲ್ಲಿ ನೋಡಿ ಸರ್, ನೀವು ಎಲ್ಲ ಕಾಯಿ ಬಿಟ್ಟಿರೋದು ನೋಡಿ ಸರ್. ಹೌದೌದು, ಎಲ್ಲ ಕಾಯಿ ಬಿಟ್ಟಿದೆ. ಆದ್ರೆ ಆ ಗಿಡಕ್ಕೂ ಈ ಗಿಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಅದು ಎಷ್ಟು ಚೆನ್ನಾಗಿದೆ ಗಿಡ, ಅದು ಸಖತ್ತಾಗಿದೆ ಸರ್. ಅದು ಅಲ್ವಾ, ಎಷ್ಟು ಸಖತ್ತಾಗಿದೆ. ಬಾಲಾಜಿ ವೆರೈಟಿನೇ ಬೇರೆ ಸರ್. ಇದು ರಾಮಫಲ ಸರ್. ಇದು ರಾಮಫಲ, ಲಕ್ಷ್ಮಣ ಫಲ, ಅದು ರಾಮಫಲ. ಇಲ್ಲಿ ನೋಡಿ ಸರ್, ಇದು ಮಾತ್ರ ಹೇಳಿದ್ವಲ್ಲ ನೀವು, ಇದೇ ಕಾಗ್ಜಿ. ಇಲ್ಲಿ ನೋಡಿ ಸರ್, ಇದು ಎಷ್ಟು ಗಟ್ಟಿ ಇದೆ ನೋಡಿ ಸರ್. ಹೌದೌದು, ಎಷ್ಟು ಗಟ್ಟಿ ಇದೆ. ನಿಜ ರಫ್ ಇರುತ್ತೆ ಸರ್ ಇದು. ಆಮೇಲೆ ಜ್ಯೂಸ್ ಕಡಿಮೆ ಸರ್. ಇದು ಏನು ಕಲ್ಲಿದ್ದಂಗಿದೆ ಇದು. ಜ್ಯೂಸೇ ಇರಲ್ಲ ಸರ್ ಇದರಲ್ಲಿ. ಬಾಲಾಜಿಯಲ್ಲಿ ಸರ್ ಜ್ಯೂಸ್ ಅಂದ್ರೆ ತುಂಬಾ ಜ್ಯೂಸ್ ಚೆನ್ನಾಗಿ ಸಾಕಾಗಿರುತ್ತೆ. ಮತ್ತೆ ಸಪೋಟ ಇದೆ. ಸಪೋಟದಲ್ಲಿ ಒಂದು 3 ತರ ಇದೆ ಸರ್. ಸಪೋಟದಲ್ಲಿ ಕಾಲಿಪರ್ತಿ, ಕ್ರಿಕೆಟ್ ಬಾಲ್ ಇದೆ ಸರ್. ಇದು ಆಮ್ಲ ಸರ್. ಇದು ಬೆಟ್ಟದಲ್ಲಿ ಆಮ್ಲ. ಇದು ಮತ್ತೆ ಇದು ಅಂಜೂರ ಫಿಗ್. ಮತ್ತೆ ಇದು ಆರೆಂಜ್, ನಾಗ್ಪುರ್ ಆರೆಂಜ್. ಇದು ಗ್ರಾಫ್ಟೆಡ್ ಸರ್. ಇದು ನಾಗ್ಪುರ್ ಆರೆಂಜ್. ಇದು ಸ್ಟಾರ್ ಫ್ರೂಟ್ ಬೇಗ ಬರುತ್ತೆ ಸರ್. ಅದು 1 yearಗೆ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ಸರ್, ಕಾಯಿ ನೋಡಿ. ಅದು ಬೇಗ ಬರುತ್ತೆ. ಬೇಗ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ಸರ್, ಎಲ್ಲೆಲ್ಲಿ ಕಾಯಿ
ಇಲ್ಲೇ ಇದೆ. ಇಲ್ಲಿ ನೋಡಿ ಸರ್ ಇಲ್ಲಿ. ಇಲ್ಲೇ ಬಿಟ್ಟಿದೆ. ಸ್ಟಾರ್ ಇದು ಬೇಗ ಬರುತ್ತೆ ಗ್ರಾಫ್ಟೆಡ್, ಬೇಗ ಬಿಡುತ್ತೆ. ಮತ್ತೆ ಸ್ವಲ್ಪ ಶೋ ಗಿಡ ಸರ್, ನಮಗೆ ಶೋ ಗಿಡ ಕಡಿಮೆ ಸರ್ ಇಲ್ಲೆಲ್ಲ. ಫ್ರೂಟ್ ಪ್ಲಾಂಟ್ಸ್ ಜಾಸ್ತಿ ನಮ್ಮವು, ಫ್ರೂಟ್ ಪ್ಲಾಂಟ್ಸ್ ಜಾಸ್ತಿ. ಮತ್ತೆ ನಮ್ಮಲ್ಲಿ ವುಡ್ ಪ್ಲಾಂಟ್ಸ್ ಇದೆ ಸರ್, ಮಹಾಗನಿ, ಶ್ರೀಗಂಧ, ರಕ್ತಚಂದನ, ಹೆಬ್ಬೇವು, ಇವೆಲ್ಲ ವುಡ್ ಪ್ಲಾಂಟ್ಸ್ ಎಲ್ಲ ನಮ್ಮ ಹತ್ರ ಸ್ಟಾಕ್ ಇದೆ. ವುಡ್ ಪ್ಲಾಂಟ್ ಸಿಗುತ್ತೆ ನಿಮ್ಮಲ್ಲಿ? ಬ್ಯಾಕ್ ಸೈಡ್ ಇದೆ, ಹಿಂದ್ಗಡೆ ಇದೆ. ತೆಂಗಲ್ ಕಲರ್ ಡಿಫ್ರೆನ್ಸ್ ಇದೆಯಲ್ಲ? ಇದು ನೀಲಿ ಕಲರ್, ಇದು ಗಂಗಾ ಬೋಂಡಮ್ ಅಂತ. ನಮ್ಮಲ್ಲಿ DNTA ಅಂತ ಹೇಳಿದ್ದಿಲ್ಲ ಸರ್, ಗ್ರೀನ್ ಕಲರ್. ಮತ್ತೆ ರಾಮ್ ಗಂಗಾ ಬಂದು ಯೆಲ್ಲೋ ಕಲರ್. ಈ ನೀಲಿ ಕಲರ್ ಬಂದು ಗಂಗಾ ಬೋಂಡಮ್ ಅಂತ. ಗಂಗಾ ಬೋಂಡಮ್. ಅದು ಲೇಬರ್ಗೆ ಸ್ವಲ್ಪ ಗೊತ್ತಾಗಲ್ಲ ಸರ್ ಕಲರ್ಸ್, ಹೌದೌದು, ಯಾವ ಕಲರ್ ಅನ್ನೋದು. ಅಂದ್ರೆ ಈಗ ಪ್ಯಾಕೆಟ್ ಮಾಡ್ತಾ ಇದ್ದಾರೆ. ಈ ಪ್ಯಾಕೆಟ್ ಮಾಡ್ತಾ ಇದ್ವಿ, ಅರಿಕೆನಟ್ ಮತ್ತೆ ಕೋಕೋನಟ್ ಎಲ್ಲ ಈಗ ತರಿಸಿ ಇಲ್ಲೇ ಪ್ಯಾಕ್ ಮಾಡ್ತಾ ಇದ್ವಿ. ಮತ್ತೆ ಈಗ ಇಲ್ಲಿ ನೋಡಿ ಸರ್, ವರ್ಮಿ ಕಂಪೋಸ್ಟ್. ಇದೆ ವರ್ಮಿ ಕಂಪೋಸ್ಟ್, ಇದು ಎರೆಹುಳು ಗೊಬ್ಬರ. ಇದೇ ಎರೆಹುಳು ಗೊಬ್ಬರ. ಈ ಮಣ್ಣು ಮಿಕ್ಸ್ ಮಾಡ್ಕೊಂಡು ಟ್ರೈಕೋಡರ್ಮ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಸರ್, ಈ ತರ ಈ ಕಲರ್ ಎಲ್ಲ ರಾಮ್ ಗಂಗಾ, ಇದು ಗಂಗಾ ಬೋಂಡಮ್. ಗಂಗಾ ಬೋಂಡಮ್ ಸರ್. ಇದು ಎಳ್ನೀರು ತುಂಬಾ ಚೆನ್ನಾಗಿ ಬರುತ್ತಲ್ಲ? ಎಳ್ನೀರು ಮತ್ತೆ ಕಾಯಿ ಎರಡಕ್ಕೂ ಬರುತ್ತೆ. ಕೊಬ್ಬರಿ ಸಖತ್ತಾಗಿರುತ್ತೆ. ಸೈಜ್ ಜಾಸ್ತಿ ಬರುತ್ತೆ ಸರ್ ಇದು. ಅಂದ್ರೆ ಕಾಯಿ ಈಲ್ಡ್ ಕಡಿಮೆ ಆಗುತ್ತೆ. ಇದು 18 22 ಕಾಯಿ ಅಷ್ಟೇ ಬರೋದು. ಸೈಜ್ ಜಾಸ್ತಿ ಇರುತ್ತೆ. ಇದು 1 ಲೀಟರ್ ವರೆಗೂ ಬರುತ್ತೆ ಕಾಯಿ, ನೀರು 1 ಲೀಟರ್ ಬರುತ್ತೆ. 750 ವರೆಗೂ ಕೊಬ್ಬರಿ ಬರುತ್ತೆ. ತೂಕ ಜಾಸ್ತಿ ಬರುತ್ತೆ. ಕೆಲವೊಂದು ಸಿಪ್ಪೆ ದಪ್ಪ ಬಂದು ಒಳಗೆ ಕಾಯಿ ಸಣ್ಣ ಬರ್ತವೆ, ಅದು ಹೆಂಗೆ ಸರ್? ಅದು ನೋಡಿದ್ದೀನಿ. ಅದು ಡಿಸೆಂಬರ್ ಅಲ್ಲಿ ಬಿಟ್ಟು ಮತ್ತೆ ಟೈಮಲ್ಲಿ ಬೀಳುತ್ತಲ್ಲ ಸರ್. ಈಗ ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಕಾಯಿ ಬಿದ್ದಿರುತ್ತಲ್ಲ, ಆ ಕಾಯಿನ ನಾವು ನಾಟಿ ಮಾಡಿದ್ರೆ ಆ ಸೈಜ್ ಹಂಗೆ ಬರೋದು. ಕಾಯಿ ಮಾತ್ರ ಅಷ್ಟು ದಪ್ಪ ಇರುತ್ತೆ, ಇದು ಕಾಯಿ ಒಳಗಡೆ ಮಾತ್ರ ಕಾಯಿ ಇಷ್ಟೇ ಇರುತ್ತೆ. ಅದೇ ಪ್ರಾಬ್ಲಮ್. ಅದಕ್ಕೆ ಡಿಸೆಂಬರ್ ಅಲ್ಲೇ ಚೂಸ್ ಮಾಡ್ಕೋಬೇಕಂತ ಹೇಳಿದ್ರು. ನಿಮ್ದೇ ಮದರ್ ಪ್ಲಾಂಟ್ಸ್ ಎಲ್ಲ ನಿಮ್ದೇ ಇದೆಯಾ ಸರ್? ನಮ್ದು ಓನ್ ಇದೆ ಸರ್. ಇದು ಮಹಾಗನಿ ಇದೆ. ಮಹಾಗನಿ ಇದೆಲ್ಲ ಇದು ಪ್ಯಾಕೆಟ್ ಇಲ್ಲೇ ನಾವು ಇಲ್ಲೇ. ಇದು ಮಹಾಗನಿ ಎಲ್ಲ ಆಫ್ರಿಕನ್ ಸ್ವಿಟೇನಿಯಂ ಅಂತ ಸರ್. ಇದಾಗಲೇ ಹೈಟ್ ತುಂಬಾ ಇದೆ ಸರ್. ಹೈಟ್ ತುಂಬಾ ಇದೆ. ಇದು ಒಂದು 8 ಫೀಟ್ ವರೆಗೂ ಇದೆ. ಕೆಲವರು 8 ಫೀಟ್ ಅಡಗ್ತಾರೆ, ಕೆಲವರು 2 ಫೀಟ್ ಅಡಗ್ತಾರೆ. 2 ಫೀಟ್ ಎಲ್ಲ 20 ರೂಪೀಸ್ 25 ರೂಪೀಸ್ ಕೊಡ್ತಾ ಇದ್ವಿ. ಇದು ಹೈಟ್ ಇರೋದ್ರಿಂದ ಸ್ವಲ್ಪ 100 ರೂಪೀಸ್ ಹಂಗೆ ಕೊಡ್ತಾ ಇದ್ವಿ. ಮಾಮೂಲಿ ಇದು ಒಂದು 4 ಫೀಟ್ ಆದ್ರೆ 50 ರೂಪೀಸ್ ಕೊಡ್ತೀವಿ. 2 ಫೀಟ್ ಆದ್ರೆ ಒಂದು 20 ರೂಪೀಸ್ ಹಂಗೆ ಕೊಡ್ತೀವಿ. ಜಾಸ್ತಿ ಒಂದು 1000 ಪ್ಲಾಂಟ್ಸ್ ಹಂಗೆ ಅಂದ್ರೆ ನಾವೇ ಡೆಲಿವರಿ ಕೊಡ್ತೀವಿ. ಇವೆಲ್ಲ ಸರ್, ಈ ಕೋಕೋನಟ್ ಅಷ್ಟೇ 500 ಪ್ಲಾಂಟ್ಸ್ ಏನನ್ನ ಅಂದ್ರೆ ನಾವೇ ಡೆಲಿವರಿ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ? ಹೌದು, ಕರ್ನಾಟಕ ನಮ್ದು ಔಟ್ಸೈಡ್ ಎಲ್ಲ ಹೋಗ್ತದೆ ಸರ್. ಮೊನ್ನೆ UP ಕಳಿಸಿದ್ವಿ. ಮೊನ್ನೆ ಗುಜರಾತ್ ಅವರು ಇಲ್ಲಿಗೆ ಬಂದು ಅನ್ನೋದ್ರು. ಈಗ ನರ್ಸರಿ ಇದೆ, ಗಿಡಗಳು ಕೊಡ್ತೀರಾ ರೈತರಿಗೆ. ಈಗ ನಿಮ್ಮ ಅವರ ಒಡನಾಟ ಹೇಗಿರುತ್ತೆ? ನೀವು ಯಾವ ರೀತಿ ಸರ್? ಅವರು ಫೋನ್ ಮಾಡ್ತಾರೆ ಸರ್ ನಮಗೆ. ಏನೇ ಪ್ರಾಬ್ಲಮ್ ಇದ್ರು ನಾವು ಫೋನ್ 24 ಅವರ್ಸ್ ನಮ್ಮ ಫೋನ್ ಆನ್ ಆಗಿರುತ್ತೆ. ಯಾವಾಗ ಫೋನ್ ಮಾಡಿದ್ರೆ ಯಾರು ಹಿಂಗೆ ರಿಸೀವ್ ಮಾಡಿಲ್ಲ ಅಂತ ಯಾರು ಇದುವರೆಗೂ ಕಂಪ್ಲೇಂಟೇ ಇಲ್ಲ ನಮಗೆ. ಯಾವಾಗನ ಫೋನ್ ಮಾಡ್ಬೋದು. ಏನೇ ಪ್ರಾಬ್ಲಮ್ ಇದ್ರು ನಾವು ರೆಡಿ. 24 ಗಂಟೆ ಆನ್ ಇರುತ್ತೆ. ಎಸ್ ಸರ್. ಮತ್ತೆ ಅವ್ರಿಗೆ ಏನೋ ಸಜೆಷನ್ ಕೊಡ್ತೀವಿ, ಹಂಗಲ್ಲ ಹಿಂಗೆ ಈ ಥರ ಬೆಳೆಸಿ ನಾವು ಗೊಬ್ಬರ ಏನೋ ಮಾರಲ್ಲ, ನಾವೆಲ್ಲ ಕೃಷಿ ಇಲಾಖೆಯಲ್ಲಿ ತಗೊಳ್ರಿ ಅಂತ ಹೇಳ್ತೀವಿ. ಅಂದ್ರೆ ನೀವು ಏನ್ ಸಕ್ಸಸ್ ಆಗಿದ್ದೀರಾ, ನಿಮಗೆ ಏನು ಅನುಭವ ಇದೆ ಅದರಲ್ಲಿ ನೀವು ರೈತರಿಗೆ ಹೇಳ್ತೀರಾ ಅಷ್ಟೇ? ಹೌದು ಹೌದು ಸರ್. ಅದು ಬಿಟ್ಟು ಬೇರೆ ಅದು ತಗೊಳ್ಳಿ ದುಡ್ಡುಗೋಸ್ಕರ ಆ ಥರ ಇಲ್ಲ ಸರ್. ಆಮೇಲೆ ನಮ್ಮ ಹತ್ರ ಗೊಬ್ಬರ ಸಿಗುತ್ತೆ ಹಂಗೆ ಇಲ್ಲ. ನಮ್ಮ ಹತ್ರ ಸಿಗುತ್ತೆ ಏನೆಂದ್ರೆ ವರ್ಮಿ ಕಂಪೋಸ್ಟ್ ಸಿಗುತ್ತೆ, ಎರೆಹುಳ ಗೊಬ್ಬರ. ಇಲ್ಲಿ ರೈತರು ಕೆಲವರು ಭಾಳ ಜನ ಇದ್ದಾರೆ ಸರ್. ಇಲ್ಲಿ ಒಂದು 5-6 ರೈತರು, ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ತೀವಿ. ನಾವು ಪರ್ಚೇಸ್ ಮಾಡಿಬಿಟ್ಟು ಅವ್ರಿಗೆ ಅದೇ ರೇಟಿಗೆ ಕೊಡ್ತಾ ಇದೀವಿ. ನಮ್ಮ ಟ್ರಾನ್ಸ್ಪೋರ್ಟ್ಗೂ ಏನು ₹1 ತಗೊಂಡು ಕೊಟ್ಬಿಡ್ತೀವಿ. ಟ್ರಾನ್ಸ್ಪೋರ್ಟ್ ಸೇರಿ ಅಂದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಅವ್ರಿಗೆ ₹12 ಕೆಜಿ ₹12 ಕೊಡ್ತಾರೆ, ನಾವು ₹13 ಕೊಡ್ತೀವಿ ವರ್ಮಿ ಕಂಪೋಸ್ಟ್. ಆಮೇಲೆ ಎರೆಹುಳ ಜಾಸ್ತಿ ಹಂಗೆ ಇರುತ್ತೆ ಸರ್, ಭಾಳ ಚೆನ್ನಾಗಿದೆ ಸರ್. ಗೊಬ್ಬರ ಮಾತ್ರ ಭಾಳ ಚೆನ್ನಾಗಿ, ಗೊಬ್ಬರ ಸಾಕಾಗಿರುತ್ತೆ. ನೀವು ನೋಡಿದ್ರಲ್ಲ, ನಾವೆಲ್ಲ ಮಿಕ್ಸ್ ಮಾಡೋದೆಲ್ಲ ವರ್ಮಿ ಕಂಪೋಸ್ಟ್. ಮತ್ತೆ ಇದು ಏನೇ ಕೆಮಿಕಲ್ ಹಾಕಲ್ಲ ನಾವು, ಎಲ್ಲ ಆರ್ಗ್ಯಾನಿಕ್ ನ್ಯಾಚುರಲ್ ಆಗಿ ಮಾಡ್ತೀವಿ. ಮತ್ತೆ ಸ್ಪ್ರೇನೂ ಇಲ್ಲ ಸರ್. ಈಗ ಕೆಲವರು 99 ಇಂಥವೆಲ್ಲ ನಾವು ಸ್ಪ್ರೇನೇ ಮಾಡಲ್ಲ, ಪ್ಯೂರ್ ಒರಿಜಿನಲ್ ಆರ್ಗಾನಿಕ್. ಅದಕ್ಕೆ ಗಿಡಗಳು ಇಷ್ಟು ಹಸಿರಾಗಿ ಇಷ್ಟು ಚೆನ್ನಾಗಿದಾವೆ. ಇಷ್ಟು ಸನ್ಲೈಟ್ ಅಲ್ಲಿ ಇಟ್ಟಿದ್ರು ಎಷ್ಟು ಗ್ರೀನಿಶ್ ಇದೆ ನೋಡಿ, ಎಷ್ಟು ಗ್ರೀನಿಶ್ ಇದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಸರ್ ನಮ್ಮ ಟೆಂಪರೇಚರು ಈಗ 38 39 ವರೆಗೂ ಹೋಗಿತ್ತು. ಆ ಟೆಂಪರೇಚರೇ ತಡೆದಿದ್ದು. ಅಂದ್ರೆ ಇದು ಬಯಲುಸೀಮೆ ಗಿಡ ಸರ್. ಇವು ಈ ಕ್ಲೈಮೇಟ್ ಅಲ್ಲಿ ತಗೊಂಡೋಗೋದು ಎಲ್ಲಿ ಬೇಕಾದ್ರೂ ಬೆಳೆಸ್ಕೋಬೋದು ಸರ್. ಈಗ ಮಲೆನಾಡು ಸೈಡ್ ತಗೊಂಬಂದ್ರೆ ನಮ್ಗೆ ಈ ಕಡೆ ಆಗಲ್ಲ, ಮತ್ತೆ ಕಾಯಿ ಈಲ್ಡ್ನು ಬರಲ್ಲ. ಇದು ಬಯಲುಸೀಮೆ ಐತಲ್ಲ ಸರ್, ಬಯಲುಸೀಮೆನಿಂದ ತಗೊಂಡೋಗಿ ಎಲ್ಲಿ ಬೇಕಾದ್ರೂ ಬೆಳಿಬೋದು ಸರ್. ಮಲೆನಾಡಿಗೆ ಎಲ್ಲಿ ಬೇಕಾದ್ರೂ ಬೆಳಿಬೋದು. ನೀರು ತಡೆಯುತ್ತೆ ಸರ್. ನೀವು ವಾರದಲ್ಲಿ 1 ಗಂಟೆ ಕೊಟ್ಟರು ಸಾಕು, ತಡೆಯುತ್ತೆ, ಅಷ್ಟು ತಡೆಯುತ್ತೆ. ನೀವು 1 ತಿಂಗಳು ಕೊಟ್ಟಿಲ್ಲ ಅಂದ್ರೆ ತಡೆಯುತ್ತೆ ಇದು. ನೀವು ಅದೇ ಮಲೆನಾಡು ಗಿಡ ತಗೊಂಬಂದ್ರೆ ತಡೆಯಲ್ಲ ಅದು. ನೀವು ಡೈಲಿ ಕಂಪಲ್ಸರಿ ನೀರು ಕೊಡಿ, ಯಾಕಂದ್ರೆ ಅದು ಚಿಕ್ಕ ವಯಸ್ಸಿನಿಂದ ನೀರಿಗೆ ಅಡಿಕ್ಟ್ ಆಗಿರುತ್ತೆ. ಇದು ನಾವು ನೀರು ಕಡಿಮೆ ಕೊಡ್ತೀವಿ. 1 ದಿನ ಬಿಟ್ಟು 1 ದಿನ 2 ದಿನಕ್ಕೋಸ್ಕರ ಕೊಡ್ತೀವಿ ಸರ್ ನೀರು, ಜಾಸ್ತಿ ಕೊಡಲ್ಲ ನೀರು.
ಹಂಗಾಗಿ ಇದು ಎಲ್ಲಿಗೆ ಬೇಕಾದ್ರೂ ಇದು ಬಯಲುಸೀಮೆ ಗಿಡ ಸರ್ ಇವು. ಸರ್ ಇದ್ರ ಬಗ್ಗೆ ಹೇಳಿ, ಈ ಗಿಡದ ಬಗ್ಗೆ ಹೇಳಿ ಸರ್. ಇದು ಕೆಸರಿನ ಪ್ಲಾಂಟ್, ಇದು ಕನ್ನಡದಲ್ಲಿ ಗಾಲಿ ಮರ ಅಂತಾರೆ. ಇದಕ್ಕೆ ಶ್ರೀಗಂಧಕ್ಕೆ ಓಸ್ಟಿಂಗ್ ಪ್ಲಾಂಟ್ ಸರ್ ಇದು. ಶ್ರೀಗಂಧ ಇದರಿಂದನೇ ಇಂಪ್ರೂವ್ಮೆಂಟ್ ಚೆನ್ನಾಗುತ್ತೆ. ಶ್ರೀಗಂಧ ಡೆವಲಪ್ಮೆಂಟ್ ಆಗಬೇಕಂದ್ರೆ ಸರ್ವೆ ಗಿಡ ಹಾಕ್ಲೇಬೇಕು. ಸರ್ವೆ ಗಿಡ ಇದು 1 ಇಯರ್ ಪ್ಲಾಂಟ್ ನೋಡಿ ಸರ್. ಎಷ್ಟು ಹೈಟ್ ಹೋಗಿದೆಯಲ್ಲ? 1 ಇಯರ್ ಪ್ಲಾಂಟ್ ಇದು. ಏನಂದ್ರೆ ಸರ್ ಸರ್ವೆಗೆ ಸ್ವಲ್ಪ ನೀರು ಕೊಟ್ಬಿಟ್ರೆ ಫುಲ್ ಹೈಟ್ ಹೋಗ್ಬಿಡುತ್ತೆ ಸರ್, ಭಾಳ ಚೆನ್ನಾಗಿರುತ್ತೆ. ಇದು ಸಿಗುತ್ತೆ ನಿಮ್ಮ ಹತ್ರ? ಇವೆಲ್ಲ ಇದು ನಮ್ಮ ಹತ್ರ ಸಿಗುತ್ತೆ. ಇದು ಜಾಸ್ತಿ ತಗೊಂಡ್ರೆ 5,000 ಹಂಗೆ ತಗೊಂಡ್ರೆ ನಾವೇ ಡೆಲಿವರಿ ಕೊಡ್ತೀವಿ. 8 ರೂಪೀಸ್ ಹಂಗೆ. ಒಂದು ಗಿಡ 8 ರೂಪಾಯಿ. ಒಂದು ಗಿಡ 8 ರೂಪಾಯಿ ಸರ್. ಇದೇನು ಇಷ್ಟ ಹೈಟ್ ಇದೆಯಲ್ಲ? ಇದು ಮಹಾಗನಿ ಸರ್, ಆಫ್ರಿಕನ್ ಸ್ವೀಟಿಯನಿಯಂ. ಸ್ವೀಟಿಯನಿಯಂ ನೋಡಿ ಸರ್, ಕಲರ್ ನೋಡಿ ಇದು. ಈ ಕಲರ್ ಎಲ್ಲ ಆಫ್ರಿಕನ್ ಸ್ವೀಟಿಯನಿಯಂ ಸರ್ ಇದು. ಇದೆಲ್ಲ ಆಫ್ರಿಕನ್ ಸ್ವೀಟಿಯನಿಯಂ. ಆಫ್ರಿಕನ್ ಸ್ವೀಟಿಯನಿಯಂ ಅಂತ. ಇದು ರೆಡ್ ಕಲರ್ ಬರುತ್ತೆ ಸರ್. ಹೌದೌದು. ಕೆಲವು ವೈಟ್ ಬರುತ್ತೆ ಸರ್. ವೈಟ್ ಏನೋ ಅಷ್ಟು ಚೆನ್ನಾಗಿರಲ್ಲ. ಅಂದ್ರೆ ಇಷ್ಟ ಹೈಟ್ ಗಿಡನೂ ಕೊಡ್ತೀರಾ ನೀವು? ಇಷ್ಟ ಹೈಟ್ ಗಿಡ ಕೊಡ್ತೀವಿ ಸರ್. ನಮ್ಮದಲ್ಲಿ ಕೋಕೋನಟ್ ಆಗಲಿ, ಮ್ಯಾಂಗೋ, ಪ್ರತಿ ಎನಿ ಒನ್ ಫ್ರೂಟ್ಸು ಎಲ್ಲ 21 3 ವರ್ಷ ಗಿಡನೂ ಇದೆ ನಮ್ಮ ಹತ್ರ. 3 ವರ್ಷ ಗಿಡ ಇದೆ. 21 ಬ್ಯಾಗ್ ಇದೆ, 25 ಬ್ಯಾಗ್ ಇದೆ. ನಮ್ಮಲ್ಲಿ ಎಲ್ಲ ಫ್ರೂಟ್ ಪ್ಲಾಂಟ್ಸು 3 ವರ್ಷ ಗಿಡನೂ ಸಿಗುತ್ತೆ. ಆಲ್ರೆಡಿ ಕಾಯಿ ಬಿಟ್ಟಿರೋವೇ ಸಿಗುತ್ತೆ. ಈಗ ಯಾರು ಈಗ ನಾನು ತೋಟ ಮಾಡಿ ಜಮೀನು ತಗೊಂಡು ಇಮಿಡಿಯೇಟ್ ನಾನು ಏನೋ ಒಂದು ಬೇಕು ನನಗೆ ಅಂತ ಇಮಿಡಿಯೇಟ್ ಈಗ ನೀವು ಅಲ್ಲಿದೆ ಆಲ್ರೆಡಿ ಮಲ್ಲಿಕಾ ಅಂತ ವೆರೈಟಿ ಇದೆ ನಮ್ಮ ಹತ್ರ. ಜಾಸ್ತಿ ಇದು ಖಾಲಿ ಆಗಿದೆ. ಈಗ ಕಾಯಿ ಬಿಟ್ಟಿರೋವು ಇದೆ ಸರ್. ಇದೆಲ್ಲ ನೇರಳೆ ಸರ್. ಇದು ನೇರಳೆ ಕಾಯಿ ಬಿಟ್ಟಿದೆ ಸರ್. ನಮ್ದು 1 ತಿಂಗಳಾಯ್ತು ಸರ್ ಕಂಪ್ಲೀಟ್ ಆಗಿ. ಬೇಗ ಬಂದಿರೋದು ಕ್ರಾಪ್ ಸರ್ ಇದು. ಹೌದೌದಲ್ಲ, ಎಲ್ಲ ಬಿದ್ದೋಗಿದೆ ಕೆಳಗೆ. ಎಲ್ಲ ಬಿದ್ದೋಗಿದೆ ನೋಡಿ ಸರ್. ಇದು ಆಲ್ರೆಡಿ ಈಗ 1 ಮಂತ್ ಆಯ್ತು ಕಂಪ್ಲೀಟ್ ಆಗಿ. ನಮ್ದು ಬೇಗ ಏಪ್ರಿಲ್ಗೆ ಬಂದ್ಬಿಡ್ತು ಇದು. ಏಪ್ರಿಲ್ಗೆ ಬಂದಿದೆ. ಈಗೆಲ್ಲ ಮೇ ತಿಂಗಳಲ್ಲಿ, ಮೇ ಎಂಡ್ ಇಲ್ಲ ಜೂನ್ಗೆ ಬರುತ್ತೆ. ಹೌದೌದು. ನಮ್ದು ಏಪ್ರಿಲ್ಗೆ ಬಂದಿತ್ತು ಅದು. ಏಪ್ರಿಲ್ಗೆ ಬಂದ್ಬಿಟ್ಟಿದೆ. ಪೌಡರ್ಲಿ ವೆರೈಟಿ. ಈಗ ನಾನು ನೋಡ್ಕೊಂಡ್ ಬಂದಿಲ್ಲ ಸರ್, ಹೆಂಗಿದೆ? ಸಖತ್ತಾಗಿದೆ ಸರ್ ಅದು. ಅದು ನಮ್ದೊಂದು ಮರ ಇದೆ ಜಮ್ನೆರ್ಲೆಣ್ಣು, ದೊಡ್ಡ ಮರ ಅದು ಬಿಟ್ಟಿದೆ. ಇಲ್ಲ ನೋಡಿ ಸರ್, ಈಗ ಸರ್ ಮ್ಯಾಂಗೋ ಬಿಟ್ಟಿರೋದು, ಮತ್ತೆ ನೇರಳೆ ಗಿಡ ನೋಡಿ ಸರ್. ಆ ಬ್ಯಾಗ್ ಸೈಜ್ ಎಲ್ಲ ಸಿಗುತ್ತೆ. ಈ ಬ್ಯಾಗ್ ಸೈಜ್ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇದು ನೇರಳೆ. ಇದು ಈ ಬ್ಯಾಗ್ ಸಿಗುತ್ತೆ, ಈ ಬ್ಯಾಗ್ ಸಿಗುತ್ತೆ. ಕಾಯಿ ಬಿಟ್ಟಿರೋದು ನೋಡಿ ಸರ್. ಇಷ್ಟ ಹೈಟ್ ಗಿಡಗಳು ಬೇಕಾದ್ರೆ ಸಿಗ್ತಾವೆ ನಿಮ್ಮ ಹತ್ರ? ಸಿಗ್ತವೆ. ಇಲ್ಲ ನೋಡಿ ಸರ್ ನೇರಳೆ. ಇಲ್ಲ ನೋಡಿ ಸರ್ ನೇರಳೆ, ಬನ್ನಿ ಸರ್. ಸರ್ ಆಲ್ರೆಡಿ ಕಾಯಿ ಬಿಟ್ಟಿರೋದು. ಇಲ್ಲೇ ಇದೆಯಲ್ಲ, ಅಲ್ಲೇ ಹೋಗಿದ್ವಿ, ಇಲ್ಲೂ ಬಿಟ್ಟಿದೆ. ಸೈಜ್ ನೋಡಿ. ಹೌದು, ತುಂಬಾ ಚೆನ್ನಾಗಿದೆ. ಕವರಲ್ಲಿ ನೋಡಿ ಸರ್, ಕವರ್. ಇದೆಲ್ಲ ಕವರಲ್ಲಿ ಇರೋದು. ಹೌದು, ಹಿಂಗೆ ಕವರಲ್ಲಿ ಇರೋದು. ಇದು ಬೌಡಲ್ಲಿ ವೆರೈಟಿ. ಬೇಗ ಬರುತ್ತೆ ಕ್ರಾಪು. ಟೇಸ್ಟ್ ಎಲ್ಲ ಹೇಗಿರುತ್ತೆ ಸರ್? ಟೇಸ್ಟ್ ಸಖತ್ತಾಗಿರುತ್ತೆ ಸರ್. ಮಾರ್ಕೆಟಲ್ಲಿ ವ್ಯಾಲ್ಯೂ ಸರ್ ಒಂದು ಕಿತ್ಕೊಂಡು ನೋಡಿ ಸರ್. ಕಿತ್ಕೊಳ್ರಿ ಅದು. ನೋಡಿ ಸರ್, ಅಣ್ಣಾಗಿರೋದು ಕಿತ್ಕೊಳ್ರಿ. ಟೇಸ್ಟ್ ನೋಡ್ರಿ. ಅದೇ ನೋಡಿದೆ ಆಮೇಲೆ ಅಲ್ಲೇ. ಅದೇ ಫಾರ್ಮರ್ ಕೊಟ್ಟಿದ್ರಲ್ಲ, ಇದೆ ಅಲ್ವಾ? ಸೇಮ್ ಇದೆ, ಸೇಮ್ ಫಾರ್ಮರ್ ಈಗ ವಿಡಿಯೋ ಮಾಡಿದ್ವಿ ಸರ್, ಅದೇ ಅದರದ್ದೇ. ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ. ಸೈಜ್ ನೋಡಿ ಹೆಂಗಿದೆ. ಚೆನ್ನಾಗಿದೆ ಟೇಸ್ಟ್, ಒಳ್ಳೆ ಟೇಸ್ಟ್ ಇದೆ ಸರ್ ಇದು. ನೇರಳೆ ನೋಡಿ ಸರ್, ಕವರಲ್ಲೇ ಕಾಯಿ ಬಿಟ್ಟಿದೆ. ಎಲ್ಲ ಬಿಟ್ಟಿದ್ದೀರಾ ಸರ್ ಇಲ್ಲೆಲ್ಲ? ಇದೆ ಸರ್, ಕವರ್ ನೋಡಿ ಸರ್. ಅದು ಎಷ್ಟಿದೆ ಗಿಡ ನೋಡಿ, ಸ್ಟ್ರೆಂತ್ ಇದೆ ಸರ್. ಇದೆ ಕವರು. ಎಲ್ಲ ಕಾಯಿ ಬಿಟ್ಟಿದೆ ನೋಡಿ. ಇಲ್ಲೇ ಬಿಟ್ಟಿದೆ, ಇದೆಲ್ಲ ಬಿಟ್ಟಿದೆ. ಪ್ಲಾಂಟ್ ಎಷ್ಟು ದೊಡ್ಡದಿದೆ ಇಲ್ಲಿ ಸರ್? ಇದು ಕದಂಬ ಪ್ಲಾಂಟ್ ಅಂತ. ಕದಂಬ ಪ್ಲಾಂಟ್. ಇದು ಕದಂಬ ಅಂತ. ಪ್ರತಿ ತೋಟದಲ್ಲಿ ಒಂದು ಕದಂಬ ಗಿಡ ಹಾಕೊಂಡ್ಬಿಟ್ಟು ಸರ್, ಪಕ್ಷಿ ಅಟ್ರಾಕ್ಷನ್ ಫುಲ್ ಪಕ್ಷಿ ಬಂದ್ಬಿಡುತ್ತೆ. ಇದರಲ್ಲಿ ಇನ್ನೊಂದು 1 ಮಂತ್ ಹೋದ್ರೆ ಸರ್, ಟೆನ್ನಿಸ್ ಬಾಲ್ದ ದರ ಅಷ್ಟು ದಪ್ಪ ಬರುತ್ತೆ ಕಾಯಿ. ಟೆನ್ನಿಸ್ ಬಾಲ್ ಹೆಂಗಿರುತ್ತೆ ಹಂಗೆ, ಮಾಮೂಲಿ ಚಿಕ್ಕದು ಬರುತ್ತಲ್ಲ ಸರ್ ಟೆನ್ನಿಸ್ ಬಾಲ್, ಸೇಮ್ ಆ ಟೈಪ್ ಇರುತ್ತೆ. ಪಕ್ಷಿ ಫುಲ್ ಇಲ್ಲಿ ಬಂದ್ಬಿಡ್ತವೆ. ಎಲ್ಲಿ ಎಂತೆಂತ ಪಕ್ಷಿ ಬರುತ್ತೆ ಗೊತ್ತಾ ಸರ್ ತಿನ್ನಕ್ಕೆ. ರೈತರು ಸಜೆಷನ್ ಏನ್ ಗೊತ್ತಾ ಸರ್, ಒಂದು ಗಿಡ ಹಾಕ್ಲೇಬೇಕು ಸರ್ ರೈತರು. ಪ್ರತಿಯೊಬ್ಬರು ಹಾಕೊಂಡ್ಬಿಟ್ರೆ ಪಕ್ಷಿ ಜಾಸ್ತಿ ಬರ್ತವೆ. ಆ ಸೌಂಡ್, ಆ ಪಕ್ಷಿ ನೋಡಕ್ಕೆ ಕೆಳಕ್ಕೆ ಖುಷಿ. ಈಗ ಇನ್ನೊಂದು ಅರ್ಧ ಗಂಟೆ ಸರ್, ಎಲ್ಲ ಪಕ್ಷಿ ಇಲ್ಲಿ ಬರ್ತವೆ. ಅಂದ್ರೆ ಈಗ ಪ್ರೆಸೆಂಟ್ ಕಾಯಿ ಇಲ್ಲ, ಇನ್ನೊಂದು ತಿಂಗಳು ಸ್ಟಾರ್ಟ್ ಆಗುತ್ತೆ ಸರ್ ಇದು. ಅಂದ್ರೆ ಒಂಥರ ಕೂರಕ್ಕೂ ಚೆನ್ನಾಗಿದೆ, ಅವಕ್ಕೆಲ್ಲ ಬಂದ್ರೆ ಕೂಡಕ್ಕೂ ಚೆನ್ನಾಗೈತೆ. ಮತ್ತೆ ಪಕ್ಷಿ ಬಹಳ ಪಕ್ಷಿ ಬರ್ತವೆ ಸರ್ ಇಲ್ಲಿ. ನೀವು ಒಂದು ಹಾಕಿದ್ದೀರಾ ಇಲ್ಲಿ? ನಾವು ಒಂದು ಹಾಕಿದ್ವಿ. ಅಂದ್ರೆ ಇದು ಸಿಗುತ್ತೆ ನಿಮ್ಮಲ್ಲಿ? ಸಿಗುತ್ತೆ ಕದಂಬ. ರೈತರಿಗೆ ಯಾರು ಬೇಕಂದ್ರೆ ಒಂದೊಂದು ಗಿಡ ಅವ್ರ ತೋಟದಲ್ಲಿ ಹಾಕೋಬಹುದು ಇದನ್ನ. ಹೌದು. ಅಂದ್ರೆ ಈಗ ಬೆಂಗಳೂರಲ್ಲಿ ಕೆಲಸ ಮಾಡೋರು ಅಪರೂಪಕ್ಕೆ ಒಂದು ಫಾರ್ಮ್ ಹೌಸ್ ಅಂತ ಒಂದು ತೋಟ ಅಂತ ಮಾಡ್ಕೊಂಡಿರ್ತಾರೆ. ಆ ತೋಟದ ತಗೊಂಡಾಗ ಒಂದೊಂದು ತೋಟದಲ್ಲಿ ಹಾಕೊಂಡ್ರೆ ಏನೋ ಒಂಥರ ಸಮಾಧಾನ, ಅಕ್ಕಿ ಪಕ್ಷಿ ಎಲ್ಲ ಬಂದು ಕೂರೋದು ನೋಡೋದು ಅವ್ರಿಗೂ. ನಮ್ಮ ಹತ್ರ ಇದು ಪ್ಲಾಂಟ್ ಸಿಗುತ್ತೆ. ರೈತರು ಒಂದು ಗಿಡ ಹಾಕೊಂಡ್ಬಿಟ್ರೆ ಸಾಕು ಸರ್ ತೋಟದಲ್ಲಿ. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿ. ಆಮೇಲೆ ಕದಂಬ ಅಂತ, ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮರದಲ್ಲಿ ಕುತ್ಕೊಂತಾರೆ ಅಂತ ಒಂದು. ಹೌದಾ ಸರ್? ಅದಕ್ಕೆ ಪಕ್ಷಿ ಬಂದ್ರೆ ಕೃಷ್ಣ ಪರಮಾತ್ಮನೇ ಬಂದಿರ್ಬೋದು ಅನ್ನೋ ತರ ಫೀಲ್ ಆಗುತ್ತೆ.
ಲಾಸ್ಟ್ ಇಯರ್ ಬಿಟ್ಟಿದ್ದು ಸರ್ ಇದು. ಲಾಸ್ಟ್ ಇಯರ್ ಬೇಜನ್ ಪಕ್ಷಿ ಬಂದಿದೆ. ಇನ್ನು ನೆಕ್ಸ್ಟ್ ಮಂತ್ಗೆ ಎಲ್ಲ ಪಕ್ಷಿ ಇಲ್ಲಿಗೆ ಅಟ್ರಾಕ್ಟ್ ಇಲ್ಲಿಗೆ ಬರ್ತವೆ ನೆಕ್ಸ್ಟ್ ಮಂತಿಗೆಲ್ಲ. ಫ್ಲವರ್ ಬರುತ್ತೆ. ಅಂದ್ರೆ ಅದು ತಿಂತಾವ ಹಣ್ಣು ನಾವು. ಹೌದು ಸರ್, ತಿನ್ನಕ್ಕೆ ಬರುತ್ತೆ. ಅದು ಒಂಥರ ಸ್ವೀಟ್ ಚೆನ್ನಾಗಿರೋ ಸರ್. ನಾವು ಒಂದು ಸ್ವಲ್ಪ ಮೇಲ್ಗಡೆ ಎಲ್ಲ ಕೊಟ್ಟಿಂಗ್ ತಿನ್ಬೋದು ನಾವು. ಚೆನ್ನಾಗಿರುತ್ತೆ ಸರ್. ಈಗ ನಿಮ್ಮ ನರ್ಸರಿಗೆ ಅಕ್ಕಪಕ್ಕದ ತೋಟದ ರೈತರು ಬಂದು ಗಿಡ ತಗೊಂಡೋಗಿದ್ರೆ ರೆಫರೆನ್ಸ್ ಎಲ್ಲ ಜಾಸ್ತಿ ಬರ್ತಿದೆ ಅಂತ ಕೇಳಿದೆ, ಹೇಗದು ಸರ್? ತುಂಬ ಚೆನ್ನಾಗಿದೆ ಸರ್ ನಮ್ಮ ನರ್ಸರಿ. ಯಾಕಂದರೆ ಪಕ್ಕ ಕ್ವಾಲಿಟಿ ಇದೆ ಸರ್. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್, ಪಕ್ಕ ಕ್ವಾಲಿಟಿ. ಅವ್ರು ಯಾವ್ದು ಕ್ವಾಲಿಟಿ ಯಾವ್ದು ವೆರೈಟಿ ಕೇಳ್ತಾರೆ ಅದೇ ವೆರೈಟಿನೇ ಕೊಡೋದು. ಆಮೇಲೆ ಒಬ್ಬ ರೈತ ಒಂದೇ ಸತಿ ತಗೊಂಡೋಗಿಲ್ಲ, 4 ಸತಿ 5 ಸತಿ ನಮ್ದು ಚೆನ್ನಾಗಿ ಬಂದಿದೆ, ಇದೇ ಕೊಡಬೇಕು ಅಂತ ಇಲ್ಲೇ ಹುಡ್ಕೊಂಬಂದು ತಗೊಂಡೋಗಿದ್ರು ಬೆಜ್ ಜನ ಇದ್ದಾರೆ. ಆಮೇಲೆ ಇದುವರೆಗೂ ಒಂದು ತೋಟದಲ್ಲಿ ಫೇಲೂರು ಹಿಂಗೆ ಆಗಿದೆ, ನಮಗೆ ಈ ಥರ ಮೋಸ ಆಗಿದೆ ಯಾರನ್ನು ಇದುವರೆಗೂ ನಮ್ಮ ನರ್ಸರಿಗೆ ಬಂದಿಲ್ಲ. ಎಲ್ಲರೂ ಚೆನ್ನಾಗಿದೆ ಅಂತ ರೆಫರ್ ಮಾಡ್ತಾರೆ. ಮತ್ತು ನಂಬರ್ 15 ಅಂತ 15 ವೆರೈಟಿ ಕೊಡ್ತೀವಿ. ಪಪ್ಪಾಯದಲ್ಲೂ ಅಷ್ಟೇ, ಇದುವರೆಗೂ ಯಾರು ಕಂಪ್ಲೇಂಟೇ ಇಲ್ಲ. 1,000 ಗಿಡಕ್ಕೆ 5 ಗಿಡ ಗಂಡು ಗಿಡ ಬಿಟ್ಟರೆ ಎಕ್ಸ್ಟ್ರಾ ಬಂದೇ ಇಲ್ಲ ನಮ್ಮದು. ಪಪ್ಪಾಯ ಆಗಲಿ ಬಾಳೆ ಆಗಲಿ ಎಲ್ಲದು ಕ್ವಾಲಿಟಿ ಪಕ್ಕ ಕ್ವಾಲಿಟಿ ಇದೆ ಸರ್. ರೈತರು ಮತ್ತೆ ಒಂದ್ಸತಿ ಬಂದಿಲ್ಲ ಸರ್, 4-5 ಸತಿ ಬಂದಾರೆ. ಅವರೇ ರೈತರು ಬಂದವರು, ಬೇರೆಯವ್ರ ರೈತರಿಗೆಲ್ಲ ಅಲ್ಲಿ ಹೋಗಿ ಚೆನ್ನಾಗೈತೆ, ಅರುಣ ನರ್ಸರಿ ಮೇಟಿಕೋತ್ರಿಗೆ ಹೋಗಿ ಚೆನ್ನಾಗೈತೆ ಅಂತ ಹೇಳ್ತಾರೆ. ಅಂದರೆ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಕೊಟ್ಟಿದ್ದೀರಾ? ಕರ್ನಾಟಕ ಎಲ್ಲ ಭಾಗದಲ್ಲಿ ಕೊಟ್ಟಿದ್ದೀವಿ ಸರ್, ಎಲ್ಲ ಕಡೆನೂ ಕೊಟ್ಟಿದ್ದೀವಿ ಸರ್. ನಾವು ಈಗ 6ನೇ ವರ್ಷ, ಈಗ 7ನೇ ವರ್ಷ ಸರ್ ರನ್ನಿಂಗ್ ಇಲ್ಲಿ ನರ್ಸರಿ. ನಮ್ದು ಸ್ವಂತ ಜಾಗ, ಇಲ್ಲೇ ಇರ್ತೀವಿ. ಏನೇ ಪ್ರಾಬ್ಲಮ್ ಇದ್ರೂ ನಾವು ಸಜೆಷನ್ ರೆಡಿ. ಬಟ್ ಗಿಡ ಮಾತ್ರ ಪಕ್ಕ ಕ್ವಾಲಿಟಿ ಕೊಡ್ತೀವಿ. ರೇಟೂ ಅಷ್ಟೇ ಸರ್, ಬೇರೆ ಪ್ರೈಸ್ಗಿಂತ ನಮ್ಮ ನರ್ಸರಿ ಪ್ರೈಸೂ ಲೋ ಇದೆ. ಕ್ವಾಲಿಟಿ ಪಕ್ಕ ಇದೆ ಸರ್. ಹಂಗಾಗಿ ಜನ ರೆಫರೆನ್ಸ್ ರೈತರು ಬರ್ತಿದ್ದಾರೆ, ತುಂಬ ಜನ ರೈತರು.